ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಂತ್ ಸರ್, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ. ಇಂದು ನಾವು ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ಓಕೆನಾ ಈ ಮುಂದೆ ಬರ್ತಕ್ಕಂಥ ವಿಲೇಜ್ ಅಕೌಂಟ್ ಮತ್ತು PDOಗೆ ಸಂಬಂಧಪಟ್ಟಂತೆ ಈ ಕರ್ನಾಟಕದ ಭೂಗೋಳಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬರುತ್ತಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತರಗತಿಯನ್ನು ಹಮ್ಮಿಕೊಳ್ಳಲಿದ್ದೇವೆ. ಇವತ್ತು ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮೊಂದಿಗೆ ಮಾತನಾಡ್ತಿದ್ದೇನೆ. ನಾಳೆಯಿಂದ ಪ್ರತಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ವಿಲೇಜ್ ಅಕೌಂಟ್ ಮತ್ತು PDO ಪರೀಕ್ಷೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿ ತರಗತಿಗಳ ಲೈವ್ ತರಗತಿ ನಾಳೆಯಿಂದ ನಮ್ಮ ಚಾನಲ್ನಿಂದ ಪ್ರಾರಂಭ ಆಗುತ್ತೆ. ದಯವಿಟ್ಟು ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, 2023ರಲ್ಲಿ ನಡೆದಿರ್ತಕ್ಕಂಥ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, KE ಡಿಪಾರ್ಟ್ಮೆಂಟ್ ಅವರು ನಡೆಸಿರ್ತಕ್ಕಂಥ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಎಲ್ಲ ಒನ್ ವರ್ಡ್ ಲೈನು ಹೋಗಿದಾವ. ಇನ್ನೇನಿದ್ರು ಕಾನ್ಸೆಪ್ಟ್ ಬೇಸ್ಡ್, ಅಪ್ಲೈಡ್ ಬೇಸ್ಡ್, ಓಕೆನಾ, ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆ ಪತ್ರಿಕೆಗಳು ಇನ್ನು ಮುಂದೆ ರೆಡಿ ಆಗ್ತವೆ. ದಯವಿಟ್ಟು ಯಾರಾದರೂ ಒನ್ ವರ್ಡ್ ಓದ್ತಾ ಇದ್ದರೆ ಇನ್ನು ಮುಂದೆ ನಿಮ್ಮ ಓದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಇನ್ನು ಮುಂದೆ ಅಪ್ಲೈಡ್ ಪ್ರಶ್ನೆ ಪತ್ರಿಕೆಗಳನ್ನು ಓಕೆನಾ ನಂತರದಲ್ಲಿ ಭಾಳ ಡೆಪ್ತಾಗಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಿದ್ದಾರೆ ಇತ್ತೀಚೆಗೆ. ಹಾಗಾಗಿ ದಯವಿಟ್ಟು ಈ ಒನ್ ವರ್ಡ್ ಲೈನನ್ನು ಓದೋದನ್ನು ನಿಲ್ಲಿಸಿ ಅಪ್ಲೈಡನ್ನು ಓಕೆನಾ ಅಪ್ಲೈಡ್ ಪ್ರಶ್ನೆ ಪತ್ರಿಕೆಯನ್ನು ನಂತರದಲ್ಲಿ ಇನ್ ಡೆಪ್ತ್ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾನೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಓಕೆನಾ ವಿವರವಾಗಿ ಹೇಳ್ತಾ ಬರ್ತಾನೆ. ಇದನ್ನು ಫಾಲೋ ಮಾಡ್ತಾ ಬರ್ರಿ. ತಮಗೆಲ್ಲರಿಗೂ ಒನ್ಸ್ ಅಗೇನ್ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ಈಗ ಮೊದಲ ಪ್ರಶ್ನೆ ಹೀಗಿದೆ. ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರಶ್ನೆ ಹೀಗಿದೆ. ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು. ಪ್ರಶ್ನೆ ಏನಿದೆ? ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು. ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಈ ರೀತಿಯಾಗಿ ಹಂಚಿಕೆ ಆಗ್ತಾ ಇದೆ. ಓಕೆ, ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಈ ರೀತಿಯಾಗಿ ಹಂಚಿಕೆಯಾಗಿದೆ. ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದರು. ಕರ್ನಾಟಕ ರಾಜ್ಯವು 11.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.45 ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವೆ ಹಂಚಿಕೆಯಾಗಿದೆ ಅಂತ ಇದೆ. 11.45 ಡಿಗ್ರಿ ಓಕೆನಾ ಅಕ್ಷಾಂಶಿಕ ಹಂಚಿಕೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಒಂದು ನಿಮಿಷ ಓಕೆನಾ 11.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.31 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಅಂತ ಇದೆ. ಆಪ್ಷನ್ ಎ. ಆಪ್ಷನ್ ಬಿ ಕೊಟ್ಟಿದ್ದಾರೆ 11.31 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.45 ಡಿಗ್ರಿ ಉತ್ತರ ಅಕ್ಷಾಂಶಗಳವರೆಗೆ ಅಂತಂದು ಆಪ್ಷನ್ ಬಿ ಇದೆ. ನಂತರದಲ್ಲಿ ಆಪ್ಷನ್ ಸಿ ಇದೆ 11.16 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.12 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಅಂತ ಇದೆ. ಆಪ್ಷನ್ ಡಿ ಇದೆ 11.12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.40 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಅಂತ ಇದೆ. ಏನು ಸರ್ ಇದು ಉತ್ತರ ಇದೆ, ಯಾಕಿದು ಉತ್ತರ ಬರುತ್ತೆ, ಯಾಕ ದಕ್ಷಿಣ ಬರೋಂಗಿಲ್ಲ? ನೋಡ್ತಾ ಬರ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಮೊದಲು ಕೊಡ್ತೇನೆ, ಅದ ನಂತರದಲ್ಲಿ ಅದು ಯಾವ ಆಪ್ಷನ್ ಬರುತ್ತೆ
ನೀವು ಗೆಸ್ ಮಾಡ್ಬೋದು ಈಜಿಯಾಗಿ. ಈ ರೀತಿಯಾಗಿ ಓಕೆನಾ ಭೂಮಿಯ ಭೂಪಟ ಹಂಚಿಕೆಯಾಗಿದೆ. ಇದು ಒಟ್ಟಾರೆಯಾಗಿ ಪ್ರಪಂಚದ ಭೂಪಟ. ಒಟ್ಟಾರೆಯಾಗಿ ಪ್ರಪಂಚದ ಭೂಪಟ. ಈ ಪ್ರಪಂಚದ ಭೂಪಟದಲ್ಲಿ ನಮಗೆ ಕರ್ನಾಟಕದ ಲೊಕೇಶನ್ ಬಂದುಬಿಟ್ಟು ಓಕೆನಾ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿದೆ. ಅದಕ್ಕಿಂತ ಮುಂಚೆ ಪ್ರಪಂಚದ ಭೂಪಟದಲ್ಲಿ ಓಕೆನಾ ಈ ಮಧ್ಯದಲ್ಲಿ ಹಾದು ಹೋಗ್ತಕ್ಕಂಥ ಅಕ್ಷಾಂಶ 0 ಡಿಗ್ರಿ ಅಕ್ಷಾಂಶ, ಅಥವಾ ಇದನ್ನ ಸಮಭಾಜಕ ವೃತ್ತ ಅಂತ ಕರಿತೇವೆ. ಸಮಭಾಜಕ ವೃತ್ತ ಅಂತ ಕರಿತೇವೆ. ಈ ಸಮಭಾಜಕ ವೃತ್ತ ಏನ್ ಮಾಡ್ತಾ ಇದೆ ಅಂದ್ರೆ ಭೂಮಿಯನ್ನ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳ ಎಂದು ಪ್ರತ್ಯೇಕ ಮಾಡುವ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ. ಈ ಸಮಭಾಜಕ ವೃತ್ತದಿಂದ ಮೇಲೆ ಇರುವಂತಹ ಭೂಮಿಯ ಅರ್ಧ ಭಾಗವನ್ನ ನಾವು ಉತ್ತರಾರ್ಧಗೋಳ ಅಂತ ಕರಿತೇವೆ. ಉತ್ತರಾರ್ಧಗೋಳ ಅಂತ ಕರಿತೇವೆ. ಸಮಭಾಜಕ ವೃತ್ತದಿಂದ ದಕ್ಷಿಣದಲ್ಲಿ ಇರುವಂತಹ ಭೂಮಿಯ ಅರ್ಧ ಭಾಗವನ್ನ ನಾವು ದಕ್ಷಿಣಾರ್ಧಗೋಳ ಅಂತ ಕರಿತೇವೆ. ದಕ್ಷಿಣಾರ್ಧಗೋಳ. ಇಕ್ವೇಟರ್ನಿಂದ ಮೇಲೆ ಇರುವ ಅರ್ಧ ಭೂಮಿಯನ್ನ ನಾರ್ದರ್ನ್ ಹೆಮಿಸ್ಫಿಯರ್, ಇಕ್ವೇಟರ್ನಿಂದ ಕೆಳಗಡೆ ಇರುವ ಭೂಮಿಯ ಅರ್ಧ ಭಾಗವನ್ನ ಸದರ್ನ್ ಹೆಮಿಸ್ಫಿಯರ್ ಅಥವಾ ದಕ್ಷಿಣಾರ್ಧಗೋಳ ಅಂತ ಕರಿತಾ ಇದ್ದೇವೆ. ಇಲ್ಲಿ ಒಟ್ಟಾರೆಯಾಗಿ ಭೂಪಟದ ಮೇಲೆ 181 ಅಕ್ಷಾಂಶಗಳು ಹಾದು ಹೋಗಿದಾವ. ಆ 181 ಅಕ್ಷಾಂಶಗಳ ಪೈಕಿ ಉತ್ತರಾರ್ಧಗೋಳದಲ್ಲಿ 90 ಅಕ್ಷಾಂಶಗಳಿದವು. ಉತ್ತರಾರ್ಧಗೋಳದಲ್ಲಿ 90 ಅಕ್ಷಾಂಶಗಳಿದವು. ಆ 90 ಅಕ್ಷಾಂಶಗಳನ್ನು ನಾವು ಉತ್ತರ ಅಕ್ಷಾಂಶಗಳು ಅಂತ ಕರೀತಾ ಇದ್ದೇವೆ. ಈ ರೀತಿಯಾಗಿ ಉತ್ತರಾರ್ಧಗೋಳದಲ್ಲಿ 90 ಅಕ್ಷಾಂಶಗಳು ಹಾದು ಹೋಗಿದವು. ಆ ಎಲ್ಲ ಅಕ್ಷಾಂಶಗಳನ್ನ ನಾವು ಉತ್ತರ ಅಕ್ಷಾಂಶಗಳು ಅಂತ ಕರಿತೇವೆ. ಉತ್ತರ ಅಕ್ಷಾಂಶಗಳು ಅಂತ ಕರಿತೇವೆ. ಅದೇ ರೀತಿ ಸಮಭಾಜಕ ವೃತ್ತದಿಂದ ಕೆಳಗಡೆ ದಕ್ಷಿಣಾರ್ಧಗೋಳದಲ್ಲಿ 90 ಅಕ್ಷಾಂಶಗಳು ಹಾದೋಗಿದ್ದವು. ಆ 90 ಅಕ್ಷಾಂಶಗಳನ್ನು ನಾವು ದಕ್ಷಿಣ ಅಕ್ಷಾಂಶಗಳು ಅಂತ ಕರಿತೇವೆ. ಉತ್ತರಾರ್ಧಗೋಳದಲ್ಲಿ 90, ದಕ್ಷಿಣಾರ್ಧಗೋಳದಲ್ಲಿ 90, ಭೂಮಿಯ ಮಧ್ಯಭಾಗದಲ್ಲಿ ಒಂದು. ಒಟ್ಟಾರೆಯಾಗಿ ಭೂಪಟದ ಮೇಲೆ 181 ಅಕ್ಷಾಂಶಗಳು ಹಾದು ಹೋಗಿವೆ. 181 ಅಕ್ಷಾಂಶಗಳು ಹಾದು ಹೋಗಿವೆ. ಆ 181 ಅಕ್ಷಾಂಶಗಳ ಪೈಕಿ ಇದ್ರೆ ಉತ್ತರ ಅಕ್ಷಾಂಶ ಇರುತ್ತೆ, ಇಲ್ಲ ಅಂದ್ರೆ ದಕ್ಷಿಣ ಅಕ್ಷಾಂಶ ಇರುತ್ತೆ. ಉತ್ತರ ಅಕ್ಷಾಂಶಗಳು 90, ಅವೆಲ್ಲವೂ ಉತ್ತರಾರ್ಧಗೋಳದಲ್ಲಿ ಹಾದು ಹೋಗ್ತಾ ಇದ್ದವು. ದಕ್ಷಿಣ ಅಕ್ಷಾಂಶಗಳ ಸಂಖ್ಯೆ 90 ಇದೆ. ಈ ದಕ್ಷಿಣ ಅಕ್ಷಾಂಶಗಳೆಲ್ಲವೂ ದಕ್ಷಿಣಾರ್ಧಗೋಳದಲ್ಲಿ ಹಾದು ಹೋಗ್ತದವು. ಇದೇ ರೀತಿಯಾಗಿ ದಕ್ಷಿಣಾರ್ಧಗೋಳದಲ್ಲಿ 90 ಅಕ್ಷಾಂಶಗಳು ಓಕೆನಾ. ಈ ರೀತಿಯಾಗಿ 1, 2, 3 ಹಿಂಗ ಹೋಗ್ತಾ 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 ಈ ತುದಿಗೆ 90 ಅಕ್ಷಾಂಶಗಳು ಹಾದೋಗಿದ್ದಾವ. ಇವೆಲ್ಲವನ್ನ ದಕ್ಷಿಣ ಅಕ್ಷಾಂಶಗಳು ಅಂತ ಕರಿತೇವೆ. ಇದರಲ್ಲಿ ಕರ್ನಾಟಕದ ಭೂಪಟ ಬಂದುಬಿಟ್ಟು ಕರ್ನಾಟಕ ಭೂಪಟ, ಇದರಲ್ಲಿ ಕರ್ನಾಟಕದ ಭೂಪಟದ ಹಂಚಿಕೆಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಉತ್ತರಾರ್ಧಗೋಳದಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಭೂಪಟ ಈ ರೀತಿಯಾಗಿ ಹಂಚಿಕೆಯಾಗಿದೆ. ಕರ್ನಾಟಕದ ಭೂಪಟ ಉತ್ತರಾರ್ಧಗೋಳದಲ್ಲಿ ಹಂಚಿಕೆಯಾಗಿರುವುದರಿಂದ ಕರ್ನಾಟಕದ ಮೇಲೆ ಹಾದು ಹೋಗುವಂತಹ ಪ್ರತಿಯೊಂದು ಅಕ್ಷಾಂಶವೂ ಕೂಡ ಉತ್ತರ ಅಕ್ಷಾಂಶ ಆಗುತ್ತೆ. ಯಾಕಂದ್ರೆ ನಮಗಿದ್ರ ಉತ್ತರ ಅಕ್ಷಾಂಶ ಇರಬೇಕು, ಇಲ್ಲ ಅಂದ್ರೆ ದಕ್ಷಿಣ ಅಕ್ಷಾಂಶ ಇರಬೇಕು. ಇಲ್ಲಿ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಹಾದು ಹೋಗಿರೋ ಉತ್ತರ ಅಕ್ಷಾಂಶಗಳು. ಕರ್ನಾಟಕದ ಭೂಪಟ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿ ಬರೋದ್ರಿಂದ ಕರ್ನಾಟಕದ ದಕ್ಷಿಣ ತುದಿಯಾಗಿರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯ ಮೋಯಾರ್ ನದಿಯಿಂದ ಹಿಡಿದು ಬೀದರ್ ಜಿಲ್ಲೆಯ ಮೂಕೇಡದ ತನಕ ಕರ್ನಾಟಕದ ಭೂಪ್ರದೇಶದ ಮೇಲೆ ಹಾದು ಹೋಗುವ ಎಲ್ಲ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು. ಈಗ ಒಂದು ಕ್ಲಾರಿಟಿ ಸಿಕ್ತು ನಿಮಗೆ, ಕ್ಲಿಯರಾ?
ಇಲ್ಲಿ ಬರೀ ಉತ್ತರ ಉತ್ತರ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಕರ್ನಾಟಕದ ಭೂಪಟ ಸಂಪೂರ್ಣವಾಗಿ ಉತ್ತರಾರ್ಧಗೋಳದಲ್ಲಿದೆ. ಹಾಗಾಗಿ ಕರ್ನಾಟಕದ ಭೂಪ್ರದೇಶದ ಮೇಲೆ ಹಾದು ಹೋಗುತ್ತಿರುವ ಎಲ್ಲ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು. ಓಕೆ, ಹಾಗಾದ್ರೆ ಕರ್ನಾಟಕದ ಭೂಪಟ ಹೇಗೆ ಓಕೆನಾ ಹಂಚಿಕೆಯಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಕಂಡು ಬರುತ್ತೆ ಇದನ್ನ ಸ್ವಲ್ಪ ನೋಡ್ತಾ ಬರೋಣ. ಓಕೆ, ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಓಕೆ, ನನ್ನ ವಾಯ್ಸು ಕ್ಲಿಯರ್ ಆಗಿ ಕೇಳ್ತಿದೆ ಅಂತ ಅನ್ಕೊಳ್ತೇನೆ. ಓಕೆನಾ, ಇಲ್ಲಿ ಕರ್ನಾಟಕದ ಭೂಪ್ರದೇಶದ ಹಂಚಿಕೆ ಸಂಪೂರ್ಣವಾಗಿ ಸಮಭಾಜಕ ವೃತ್ತದಿಂದ ಮೇಲೆ ಇರುವುದರಿಂದ ಕರ್ನಾಟಕದ ಮೇಲೆ ಹಾದು ಹೋಗುತ್ತಿರುವು ಎಲ್ಲವೂ ಉತ್ತರ ಅಕ್ಷಾಂಶಗಳೇ. ಕರ್ನಾಟಕದ ಮೇಲೆ ಹಾದು ಹೋಗುತ್ತಿರುವ ಎಲ್ಲ ಅಕ್ಷಾಂಶಗಳು ಕೂಡ ಉತ್ತರ ಅಕ್ಷಾಂಶಗಳಾಗಿದ್ದವು. ಹಾಗಾದ್ರೆ ಕರ್ನಾಟಕದ ಅಕ್ಷಾಂಶಿಕ ಹಂಚಿಕೆಯನ್ನ ಈಗ ನಿಮಗೆ ಸ್ವಲ್ಪ ಕೊಡ್ತಾ ಬರ್ತೇನೆ, ನೋಡ್ತಾ ಬರಲಿ. ಇದು ದಕ್ಷಿಣ ಭಾರತ. ಈ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಭೂಪಟದ ಹಂಚಿಕೆ ಇಲ್ಲಿ ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತಾ ಇದೆ. ಇದು ಕರ್ನಾಟಕ. ಕರ್ನಾಟಕದ ದಕ್ಷಿಣ ತುದಿಯಾಗಿರ್ತಕ್ಕಂಥ ಮೋಯಾರ್ ನದಿಯನ್ನ ಇತ್ತೀಚಿನ 402 ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಇದಲ್ದನೆ ಇದೇ ಮೊನ್ನೆ 2023 ಡಿಸೆಂಬರ್ ಅಲ್ಲಿ ನಡೆದಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಮೋಯಾರ್ ನದಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದರು. ಇಲ್ಲಿ ಕರ್ನಾಟಕದ ಭೂಪ್ರದೇಶ ಸಮಭಾಜಕ ವೃತ್ತದಿಂದ ಹೋದ ಹಾಗೆ ಮೊದಲು ಪ್ರಾರಂಭವಾಗುವುದು ಕೇರಳದ ವಯನಾಡಿನಿಂದ ಹುಟ್ಟಿ ಓಕೆನಾ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಮೂಲಕ ಹಾದು ಹೋಗ್ತಕ್ಕಂಥ ಮೋಯಾರ್ ನದಿಯಿಂದ ಕರ್ನಾಟಕದ ಭೂಪ್ರದೇಶ ದಕ್ಷಿಣದಲ್ಲಿ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ಕರ್ನಾಟಕದ ಭೂಪ್ರದೇಶ ದಕ್ಷಿಣದಲ್ಲಿ ಪ್ರಾರಂಭ ಆಗ್ತಾ ಇದೆ. ಕೇರಳದ ವಯನಾಡಲ್ಲಿ ಓಕೆನಾ ಮೋಯಾರ್ ನದಿ ಒರಿಜಿನೇಟ್ ಆಗ್ತಕ್ಕಂಥ ಮೋಯಾರ್ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದೋಗುತ್ತೆ. ಇಲ್ಲಿಗೆ ದಕ್ಷಿಣದಲ್ಲಿ ಕರ್ನಾಟಕದ ಭೂಪ್ರದೇಶ ಮೋಯಾರ್ ನದಿಗೆ ಪ್ರಾರಂಭವಾಯಿತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ ತಾಲೂಕಿನ ಮೋಯಾರ್ ನದಿ ಇದು ಕರ್ನಾಟಕದ ದಕ್ಷಿಣ ತುದಿ. ಇಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಕರ್ನಾಟಕದ ಭೂಪ್ರದೇಶ ಉತ್ತರದಲ್ಲಿ ಅಪ್ ಟು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಮೂಕೇಡದ ತನಕ ಎಕ್ಸ್ಟೆಂಡ್ ಆಗಿದೆ. ಉತ್ತರದಲ್ಲಿ ಕರ್ನಾಟಕದ ಭೂಪ್ರದೇಶ ಇಲ್ಲಿಯವರೆಗೆ ಹಂಚಿಕೆಯಾಗಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮೂಖೇಡದ ತನಕ ಕರ್ನಾಟಕದ ಭೂಪ್ರದೇಶ ಹಂಚಿಕೆಯಾಗಿದೆ. ಇದು ಕರ್ನಾಟಕದ ಭೂಪ್ರದೇಶದ ಹಂಚಿಕೆ. ಉತ್ತರದಿಂದ ದಕ್ಷಿಣಕ್ಕೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಈ ರೀತಿಯಾಗಿ ಅರೇಂಜ್ಮೆಂಟ್ ಆಗಿದೆ. ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮೂಖೇಡ, ಕರ್ನಾಟಕದ ದಕ್ಷಿಣ ತುದಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ ತಾಲೂಕಿನ ಮೋಯಾರ್ ನದಿ. ನಂತರದಲ್ಲಿ ಕರ್ನಾಟಕದ ಭೂಪ್ರದೇಶಗಳು ಪಶ್ಚಿಮದಲ್ಲಿ ಇಲ್ಲಿ ಬರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ತನಕ ಪಶ್ಚಿಮದಲ್ಲಿ ಹಂಚಿಕೆಯಾಗಿದೆ. ಕರ್ನಾಟಕದ ಪಶ್ಚಿಮ ತುದಿ ಇತ್ತೀಚೆಗೆ ನಡೆದಿರ್ತಕ್ಕಂಥ 2023 ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಪ್ರಶ್ನೆ ಪತ್ರಿಕೆಯಲ್ಲಿ
ಕರ್ನಾಟಕದ ಪಶ್ಚಿಮ ತುದಿಯಾದ ಕಾರವಾರವು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಎಂದು ಪ್ರಶ್ನೆಯನ್ನು ಕೇಳಿದನು. ಕ್ಲೀನಾಗಿ ಅಬ್ಸರ್ವ್ ಮಾಡಲಿ. ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮೂಖೇಡ, ಕರ್ನಾಟಕದ ದಕ್ಷಿಣ ತುದಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ ತಾಲೂಕಿನ ಮೋಯಾರ್ ನದಿ, ಕರ್ನಾಟಕದ ಪಶ್ಚಿಮ ತುದಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರ್ನಾಟಕದ ಪಶ್ಚಿಮದ ತುದಿ. ಕಾರವಾರದಿಂದ ಪ್ರಾರಂಭ ಆಗಿರ್ತಕ್ಕಂಥ ಕರ್ನಾಟಕದ ಭೂಪ್ರದೇಶಗಳು ಅಪ್ ಟು ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನವರೆಗೆ ಹಂಚಿಕೆಯಾಗಿದ್ದವು. ಹಾಗಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕರ್ನಾಟಕದ ಪೂರ್ವದ ತುದಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು, ಕೋಲಾರ ಜಿಲ್ಲೆಯ ಮುಳಬಾಗಿಲು ಕರ್ನಾಟಕದ ಪೂರ್ವದ ತುದಿ. ಓಕೆನಾ. ಪಶ್ಚಿಮ ತುದಿ, ಪೂರ್ವ ತುದಿ, ಉತ್ತರ ತುದಿ, ದಕ್ಷಿಣ ತುದಿ ಏನಕ್ಕೆ ಬೇಕು? ಏನಕ್ಕೆ ಬೇಕಂದ್ರೆ ಕರ್ನಾಟಕದ ಭೂಪ್ರದೇಶದ ಹಂಚಿಕೆ ದಕ್ಷಿಣದಲ್ಲಿ ಎಲ್ಲಿಂದ ಉತ್ತರದಲ್ಲಿ ಎಲ್ಲಿವರೆಗೆ ಹಂಚಿಕೆಯಾಗಿದೆ ಗೊತ್ತಾದರೆ ನಮಗೆ ಕರ್ನಾಟಕದ ಅಕ್ಷಾಂಶಕ ಹಂಚಿಕೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಕರ್ನಾಟಕವು ಉತ್ತರದಿಂದ ದಕ್ಷಿಣಕ್ಕೆ ಮೂಕೇಡದಿಂದ ಮೋಯಾರ್ ನದಿಯ ತನಕ ಹಂಚಿಕೆಯಾಗಿದೆ. ಅದರಲ್ಲಿ ಕರ್ನಾಟಕದ ಈ ವಲಯದಲ್ಲಿ ನಮಗೆ ಅಕ್ಷಾಂಶಿಕ ಹಂಚಿಕೆ ಪ್ರಾರಂಭ ಆಗುತ್ತೆ. ಇಲ್ಲಿ ಸಮಭಾಜಕ ವೃತ್ತದಿಂದ ಬಂದ ಹಾಗೆ ಕರ್ನಾಟಕದ ಪ್ರದೇಶ ಓಕೆನಾ ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ ತಾಲೂಕಿನ ಮೋಯಾರ್ ನದಿಗೆ ಪ್ರಾರಂಭ ಆಗ್ತಾ ಇದೆ. ಈ ಮೋಯಾರ್ ನದಿಯ ಮೇಲೆ ಹಾದು ಹೋಗುತ್ತಿರುವ ಅಕ್ಷಾಂಶ 11.31 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಕರ್ನಾಟಕದ ಭೂಪ್ರದೇಶ ಪ್ರಾರಂಭ ಆಗ್ತಾ ಇದೆ. ಕರ್ನಾಟಕ ದಕ್ಷಿಣದಲ್ಲಿ 11.31 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಪ್ರಾರಂಭ ಆಗಿ ಉತ್ತರದಲ್ಲಿ ಹಾಗೆ ಈ ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಮೂಖೇಡದ ತನಕ ಹೋದ ಹಾಗೆ ನಮಗೆ 18.45 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಕರ್ನಾಟಕದ ಭೂಪ್ರದೇಶ ಅಕ್ಷಾಂಶಿಕವಾಗಿ ಉತ್ತರದಲ್ಲಿ ಎಂಡ್ ಆಗ್ತಾ ಇದೆ. 18.45 ಡಿಗ್ರಿ ಉತ್ತರ ಅಕ್ಷಾಂಶ ಅಂದ್ರ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ನಿಮಗೆ. ಕರ್ನಾಟಕವು ಮೋಯಾರ್ ನದಿಯಿಂದ ಮೂಖೇಡದ ತನಕ ಪ್ರಪಂಚದ ಭೂಪಟದಲ್ಲಿ 11.31 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.45 ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವೆ ಹಂಚಿಕೆಯಾಗ್ತಾ ಇದೆ. ಕ್ಲಿಯರಾ? ಹಾಗಾದ್ರೆ ಕರ್ನಾಟಕದ ಮೇಲೆ ಹಾದು ಹೋಗುವ ಎಲ್ಲ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳೇ. ಯಾಕಂದ್ರೆ ಕರ್ನಾಟಕ ಸಂಪೂರ್ಣವಾಗಿ ಪ್ರಪಂಚದ ಭೂಪಟದಲ್ಲಿ ಉತ್ತರಾರ್ಧಗೋಳದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಕರ್ನಾಟಕದ ದಕ್ಷಿಣ ತುದಿಯಾಗಿರ್ತಕ್ಕಂಥ ಮೋಯಾರ್ ನದಿಯ ಮೇಲೆ ಹಾದು ಹೋಗಿರೋದು ದಕ್ಷಿಣ ಅಕ್ಷಾಂಶ ಅನ್ನಬಾರದು. ಯಾಕೆ ಅನ್ನಬಾರದು? ನಾವು ಪ್ರಪಂಚದ ಭೂಪಟದಲ್ಲಿ ಸಂಪೂರ್ಣವಾಗಿ ಉತ್ತರಾರ್ಧಗೋಳದ ಮೇಲೆ ಇರೋದ್ರಿಂದ ಭಾರತ ಮತ್ತು ಕರ್ನಾಟಕದ ಮೇಲೆ ಹಾದು ಹೋಗುವ ಎಲ್ಲ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು. ಇದಕ್ಕೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತಾನೆ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಕರ್ನಾಟಕದ ಅಕ್ಷಾಂಶಿಕ ಹಂಚಿಕೆ 11.31 ಡಿಗ್ರಿ 11.31 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 18.45 ಡಿಗ್ರಿ ಉತ್ತರ ಅಕ್ಷಾಂಶಗಳವರೆಗೆ ಇದೆಯಲ್ಲ, ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾಳೆಯಿಂದ ನಾವು ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಹಿಡಿದು ಪ್ರತಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಲೈವ್ ತರಗತಿಯನ್ನು ನೋಡ್ತಾ ಉಳಿದ
ಕರ್ನಾಟಕದ ಇದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಅನ್ನ ಲೈವ್ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಂತರದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಯನ್ನ ನೋಡ್ತಾ ಬರೋಣ. ನಂತರದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಹೀಗಿದೆ. ಓಕೆ, ಈಗ ಈ ರೀತಿಯಾಗಿ ಪ್ರಶ್ನೆ ಕಂಡು ಬರ್ತಾ ಇದೆ ನಮಗೆ. ಕರ್ನಾಟಕವು ಕೆಳಗಿನ ಯಾವ ರಾಜ್ಯದ ಜೊತೆ ಗಡಿ ಹಂಚಿಕೊಳ್ಳುವುದಿಲ್ಲ? ಪ್ರಶ್ನೆ ಹೇಗಿದೆ? ಕರ್ನಾಟಕವು ಕೆಳಗಿನ ಯಾವ ಒಂದು ರಾಜ್ಯದ ಜೊತೆ ಗಡಿ ಹಂಚಿಕೊಳ್ಳುವುದಿಲ್ಲ ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡ್ತಾ ಬಂದ್ರ ಹೀಗಿದೆ ಆಪ್ಷನ್ಸು. ತೆಲಂಗಾಣ ಇದೆ ಆಪ್ಷನ್, ತೆಲಂಗಾಣ. ನಂತರದಲ್ಲಿ ಗೋವಾ ಇದೆ ಆಪ್ಷನ್ ಬಿ. ಆಪ್ಷನ್ ಸಿ ಕೇರಳ ಇದೆ. ಆಪ್ಷನ್ ಡಿ ಗುಜರಾತ್ ಇದೆ. ಹಾಗಾದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಕರ್ನಾಟಕದೊಂದಿಗೆ ಯಾವ ರಾಜ್ಯವು ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತಂದು ಪ್ರಶ್ನೆ ಇದೆ. ಹಾಗಾದರೆ ಕರ್ನಾಟಕದ ಗಡಿ ಪ್ರದೇಶದ ಹಂಚಿಕೆ ಹೇಗಿದೆ ನೋಡ್ರಿ. ಅದು ನೋಡಿದಾಗ ನಮಗೇನಾಗುತ್ತೆ, ಈ ಕರ್ನಾಟಕ ಯಾವ ರಾಜ್ಯದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ, ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ, ಇದಕ್ಕೆ ಸಂಬಂಧಪಟ್ಟ ಸ್ಪಷ್ಟವಾದ ಮಾಹಿತಿ ನಿಮಗೆ ದೊರಕುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಕರ್ನಾಟಕದ ಭೂಪ್ರದೇಶದ ಹಂಚಿಕೆ ಇದೆ. ಇದು ದಕ್ಷಿಣ ಭಾರತ. ಇದು ದಕ್ಷಿಣ ಭಾರತ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಭೂಪಟ ಈ ಭಾಗದಲ್ಲಿ ಹಂಚಿಕೆಯಾಗಿದೆ. ಎಲ್ಲರೂ ಕರ್ನಾಟಕಕ್ಕೆ ಕೈ ಮುಗಿಬೇಕು. ಹೆಮ್ಮೆಯ ಕರ್ನಾಟಕ ಚೆನ್ನಾಗಿ ಬರ್ತಾ ಇದೆ. ಓಕೆನಾ? ಈ ರೀತಿಯಾಗಿ ಕರ್ನಾಟಕದ ಹಂಚಿಕೆ ಇದೆ. ಏನು ಮಾಸ್ತರ ಮ್ಯಾಲ ಮಧ್ಯಪ್ರದೇಶದವರೆಗೂ ಕರ್ನಾಟಕ ಹಂಚಿಕೆಯಾಗಿದೆಯೋ? ಇಲ್ಲ. ಈ ನಕಾಶೆಯಲ್ಲಿ ಸ್ಪಷ್ಟವಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಉತ್ತರದವರೆಗೆ ಬಿಡಿಸಿದ್ದೇನೆ. ಓಕೆನಾ? ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ್ರೆ ದಯವಿಟ್ಟು ಹೊಟ್ಟೆ ಹಾಕಬೇಕೆಲ್ಲ ಸ್ಪರ್ಧಾರ್ಥಿಗಳು. ನೋಡಲಿ, ಕರ್ನಾಟಕದ ಭೂಪ್ರದೇಶದ ಹಂಚಿಕೆ ಈ ರೀತಿಯಾಗಿದೆ. ಕರ್ನಾಟಕದ ಜೊತೆಗೆ ಯಾವ ಯಾವ ರಾಜ್ಯಗಳು ಗಡಿಯನ್ನು ಹಂಚಿಕೊಳ್ಳುತ್ತವೆ ಗೊತ್ತಾದರೆ ನಮಗೇನಾಗುತ್ತೆ, ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಯಾವ ರಾಜ್ಯದೊಂದಿಗೆ ಕರ್ನಾಟಕ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಹೇಳ್ತಾ ಬರ್ತಾನೆ. ಕರ್ನಾಟಕದ ಗಡಿ ಇದೆಯಲ್ಲ, ಈ ಗಡಿಗೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಪ್ರಶ್ನೆಗಳು ಬರ್ತಾವು. ಈ ಕರ್ನಾಟಕದ ಬಾರ್ಡರ್ ಸಿಸ್ಟಮ್ ಪರೀಕ್ಷಾ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇಲ್ಲಿ ಪ್ರಶ್ನೆಗಳು ಐದರ್ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆದರೂ ಬರ್ತವೆ, ಇಲ್ಲಪ್ಪ ಅಂದ್ರೆ ಕರ್ನಾಟಕದ ಈ ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಆದರೂ ಬರ್ತವೆ. ಇಂಡಿಯನ್ ಬಾರ್ಡರ್ ಸಿಸ್ಟಮ್, ಕರ್ನಾಟಕ ಬಾರ್ಡರ್ ಸಿಸ್ಟಮ್, ಇವೆರಡು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಭಾರಿ ಇಂಪಾರ್ಟೆಂಟ್ ಟಾಪಿಕ್ಸು. ಈ ರೀಸೆಂಟ್ಲಿ ನಡೀತಕ್ಕಂಥ ವಿಲೇಜ್ ಅಕೌಂಟ್ ಮತ್ತು PDOದಲ್ಲಿ ಸ್ಪಷ್ಟವಾಗಿ ಮಾಹಿತಿ ಇದೆ. ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ಅಂತಂದು ಅಂದ್ರೆ ಭಾರತದೊಂದಿಗೆ ಸಂಬಂಧಪಡುವ ಕರ್ನಾಟಕದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಬರ್ತಾವ. ಹಾಗಾಗಿ ಮುಂಬರ್ತಕ್ಕಂಥ PDO ಮತ್ತು ವಿಲೇಜ್ ಅಕೌಂಟ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಕರ್ನಾಟಕದ ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಸಂಭವ ಬಹಳ ಇದೆ. ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಈ ಕರ್ನಾಟಕದ ಗಡಿ ಪ್ರದೇಶ ಹೇಗಿದೆ ಅನ್ನೋದನ್ನ ಸ್ವಲ್ಪ ನೋಡ್ತಾ ಬರ್ರಿ. ಇತ್ತೀಚೆಗೆ ನಡೆದಿರ್ತಕ್ಕಂಥ 2024 ಜನವರಿಯಲ್ಲಿ ನಡೆದಿರ್ತಕ್ಕಂಥ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಲ್ಲಿ ಪ್ರಶ್ನೆ ಕೇಳಿಬಿಟ್ಟಿದ್ದಾನೆ. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ ಎನ್ನುವಂತ ಪ್ರಶ್ನೆ ಕೇಳಿದ. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ ಎಂದು ಪ್ರಶ್ನೆ ಕೇಳಿದ್ದ. ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದ. ಕ್ಲಿಯರ್? ನೋಡ್ರಿ, ಕರ್ನಾಟಕ ಒಟ್ಟಾರೆಯಾಗಿ ಇಲ್ಲಿ ಇದರ ನೈಬರಿಂಗ್ ಸ್ಟೇಟ್ಸ್ ಜೊತೆಗೆ
6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ತಾ ಇದೆ. ಯಾವ ಯಾವ ರಾಜ್ಯಗಳು ನೋಡ್ತಾ ಬರ್ರಿ. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತಂದು DRPC ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ಡ್ ಪೊಲೀಸ್ 2024ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕ್ಲಿಯರಾ? ಇದಲ್ದೇನೆ ಇದೇ 2023ರ ಹೈದರಾಬಾದ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ದಲ್ಲಿ ಏನ್ ಮಾಡಿದನ, ಕೇರಳದೊಂದಿಗೆ ಯಾವ ಯಾವ ಕರ್ನಾಟಕದ ಜಿಲ್ಲೆಗಳು ಗಡಿಯನ್ನು ಹಂಚಿಕೊಂಡಿವೆ ಪ್ರಶ್ನೆ ಕೇಳಿದ್ದ. ಒಟ್ಟಾರೆಯಾಗಿ ಈ ಗಡಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ಬರ್ತಾವ, ಸ್ವಲ್ಪ ಲಕ್ಷ್ಯ ಕೊಡ್ರಿ. ಇದೇ ನಮ್ಮ 2023ರ JEE ಪ್ರಶ್ನೆ ಪತ್ರಿಕೆಯಲ್ಲಿ ಅರಬ್ಬಿ ಸಮುದ್ರದಿಂದ ಪ್ರಾರಂಭಿಸಿ ಗೋವಾಕ್ಕೆ ಮುಗಿಸಲಾಗಿದೆ. ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ರಾಜ್ಯಗಳನ್ನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಕೇಳಿದ್ದ. ಅಂದ್ರ ಇಲ್ಲಿ ಸ್ವಲ್ಪ ಗಡಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾವ, ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಕರ್ನಾಟಕ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಹಾಗಾದ್ರೆ ಯಾವ ಯಾವ ಭಾಗದಲ್ಲಿ ಯಾವ ಯಾವ ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿಯನ್ನು ಹಂಚಿಕೊಳ್ಳುತ್ತೆ ಪ್ರಶ್ನೆ ಕೇಳ್ತಾನ. ಮೊದಲನೇದಾಗಿ 6 ರಾಜ್ಯಗಳ ಜೊತೆಗೆ ಮತ್ತು 1 ಜಲರಾಶಿಯ ಜೊತೆಗೆ ಕರ್ನಾಟಕ ಗಡಿಯನ್ನು ಹಂಚಿಕೊಳ್ತಾ ಇದೆ. ಹಾಗಾದ್ರೆ ಕರ್ನಾಟಕದ ಜೊತೆಗೆ ಗಡಿಯನ್ನ ಹಂಚಿಕೊಳ್ಳುವ ಆ ಜಲರಾಶಿ ಯಾವುದು ನೋಡ್ತಾ ಬರಲಿ. ಇಲ್ಲಿ ಸಂಪೂರ್ಣವಾಗಿ ಅರೇಬಿಯನ್ ಸಿ ಅಥವಾ ಅರಬ್ಬಿ ಸಮುದ್ರದ ಹಂಚಿಕೆ ಕಂಡುಬರುತ್ತೆ. ಈ ಅರಬ್ಬಿ ಸಮುದ್ರ ಕರ್ನಾಟಕದೊಂದಿಗೆ ಪಶ್ಚಿಮ ಭಾಗದಲ್ಲಿ ಚಾಚಿಕೊಂಡಿದೆ. ಕಾಣ್ತಾ ಇದೆಯಾ? ಕರ್ನಾಟಕದ ಪಶ್ಚಿಮ ಭಾಗ ಅರಬ್ಬಿ ಸಮುದ್ರದೊಂದಿಗೆ ಚಾಚಿಕೊಂಡಿದೆ. ಅರಬ್ಬಿ ಸಮುದ್ರ ಜೊತೆಗೆ ಕರ್ನಾಟಕದ ಯಾವ ಭಾಗ? ಕರ್ನಾಟಕದ ಪಶ್ಚಿಮ ಭಾಗ. ಅಂದ್ರೆ ಕರ್ನಾಟಕವು ಪಶ್ಚಿಮದಲ್ಲಿ, ಕರ್ನಾಟಕವು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಕರ್ನಾಟಕ ವೆಸ್ಟ್ ಅಲ್ಲಿ ಈ ಭಾಗದಲ್ಲಿ ಅರಬ್ಬಿ ಸಮುದ್ರದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಓಕೆನಾ? ನಂತರದಲ್ಲಿ ಕರ್ನಾಟಕ ಈ ಭಾಗದಲ್ಲಿ ವಾಯವ್ಯ ಭಾಗದಲ್ಲಿ ಗೋವಾದೊಂದಿಗೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ನೋಡಿ, ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುವ ಮೊದಲ ರಾಜ್ಯ ಗೋವಾ. ಗೋವಾದೊಂದಿಗೆ ಕರ್ನಾಟಕವು ಈ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ತಾ ಇದೆ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಲಿ. ಗೋವಾದೊಂದಿಗೆ ಕರ್ನಾಟಕ ವಾಯವ್ಯ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ತಾ ಇದೆ. ಕರ್ನಾಟಕವು ವಾಯವ್ಯ ಭಾಗದಲ್ಲಿ, ಕರ್ನಾಟಕವು ವಾಯವ್ಯ ಭಾಗದಲ್ಲಿ ಗೋವಾದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತದೆ. ಹಂಗಾರ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಕರ್ನಾಟಕವು ಗೋವಾ ಜೊತೆಗೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ಅಂದ್ರೆ ಏನಾಯ್ತು? ಗೋವಾ ಬರೋದಿಲ್ಲ ಅನ್ನಂಗಾಯ್ತು. ಪ್ರಶ್ನೆ ಏನ್ ಕೇಳಿದಾರೋ, ಕರ್ನಾಟಕವು ಕೆಳಗಿನ ಯಾವ ಒಂದು ರಾಜ್ಯದ ಜೊತೆ ಗಡಿ ಹಂಚಿಕೊಳ್ಳುವುದಿಲ್ಲ ಪ್ರಶ್ನೆ ಕೇಳನು. ಆಲ್ರೆಡಿ ಕರ್ನಾಟಕ ಏನ್ ಮಾಡ್ತಾ ಇದೆ? ಗೋವಾದೊಂದಿಗೆ ವಾಯವ್ಯ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ತಾ ಇದೆ. ಹಾಗಾದ್ರೆ ಒಂದು ಆಪ್ಷನ್ ಹೋಯ್ತು. ಇನ್ನ ಮಿಕ್ಕ 3 ಆಪ್ಷನ್ಸ್ಗಳಿದಾವೆ. ನಂತರದಲ್ಲಿ ಕರ್ನಾಟಕ ಈ ಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದೊಡನೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ಈ ಭಾಗ, ಕರ್ನಾಟಕದ ಈ ಭಾಗ ಮಹಾರಾಷ್ಟ್ರ ರಾಜ್ಯದೊಡನೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುವ 2ನೇ ರಾಜ್ಯ ಮಹಾರಾಷ್ಟ್ರ. ಈ ಮಹಾರಾಷ್ಟ್ರ ರಾಜ್ಯದೊಡನೆ ಕರ್ನಾಟಕ ಉತ್ತರ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಕಾಣ್ತಾ ಇದೆಯಾ? ಇಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಹಿಡಿದು ಅಪ್ ಟು ಬೀದರ್ ಜಿಲ್ಲೆಯ ತನಕ ಕರ್ನಾಟಕವು ಮಹಾರಾಷ್ಟ್ರದೊಡನೆ ಉತ್ತರ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ಳುತ್ತೆ. ಕರ್ನಾಟಕವು ಉತ್ತರ
ಭಾಗದಲ್ಲಿ ಮಹಾರಾಷ್ಟ್ರದೊಡನೆ ಗಡಿಯನ್ನು ಹಂಚಿಕೊಳ್ಳುತ್ತಿದೆ. ಕ್ಲೀನಾಗಿ ಅಬ್ಸರ್ವ್ ಮಾಡ್ರಿ. ಅಂದ್ರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಮಹಾರಾಷ್ಟ್ರ ಇಲ್ಲ, ಅದಾಗಿಯೂ ಕರ್ನಾಟಕ ಮಹಾರಾಷ್ಟ್ರದ ಜೊತೆಗೆ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ನಂತರದಲ್ಲಿ ಕರ್ನಾಟಕವು ಈಶಾನ್ಯ ಭಾಗದಲ್ಲಿ ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಕರ್ನಾಟಕವು ಈಶಾನ್ಯ ಭಾಗದಲ್ಲಿ ಕರ್ನಾಟಕ ತೆಲಂಗಾಣ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ತಾ ಇದೆ. ತೆಲಂಗಾಣ ರಾಜ್ಯದೊಂದಿಗೆ ಕರ್ನಾಟಕ ಈಶಾನ್ಯ ಭಾಗದಲ್ಲಿ ಈ ರೀತಿಯಾಗಿ ಗಡಿಯನ್ನು ಹಂಚಿಕೊಳ್ತಾ ಇದೆ. ಕರ್ನಾಟಕದ ಭೂಪ್ರದೇಶ ಇದು. ಓಕೆನಾ? ಕರ್ನಾಟಕದೊಂದಿಗೆ ತೆಲಂಗಾಣ ರಾಜ್ಯ ಈ ಭಾಗದಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತಿದೆ. ಕಾಣ್ತಾ ಇದೆಯಾ? ರಾಯಚೂರು, ಯಾದಗಿರಿ, ಕಲಬುರಗಿ ಮತ್ತು ಬೀದರ್ ಈ ಜಿಲ್ಲೆಗಳು ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತಿರುವ ಕರ್ನಾಟಕ ಜಿಲ್ಲೆಗಳು. ಕರ್ನಾಟಕ ತೆಲಂಗಾಣ ರಾಜ್ಯದೊಂದಿಗೆ ಈಶಾನ್ಯ ಭಾಗದಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತಿದೆ. ತೆಲಂಗಾಣ ರಾಜ್ಯದೊಂದಿಗೆ ಕರ್ನಾಟಕ ಈಶಾನ್ಯ ಭಾಗದಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತಿದೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ದಲ್ಲಿ ತೆಲಂಗಾಣ ಇದೆ. ಹಾಗಾದ್ರೆ ಕರ್ನಾಟಕ ತೆಲಂಗಾಣದೊಂದಿಗೂ ಕೂಡ ಏನ್ ಮಾಡ್ತಾ ಇದೆ? ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಓಕೆ. ಹಾಗಾದ್ರೆ ನಂತರದಲ್ಲಿ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ 4ನೇ ರಾಜ್ಯ ಆಲ್ರೆಡಿ ಹೇಳಿದ್ದೀನಿ ನಾನು. ಕರ್ನಾಟಕ 6 ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಅದರಲ್ಲಿ 3 ರಾಜ್ಯಗಳು ಗೊತ್ತಾಯ್ತು. ವಾಯವ್ಯ ಭಾಗದಲ್ಲಿ ಗೋವಾದೊಂದಿಗೆ, ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರದೊಂದಿಗೆ, ಈಶಾನ್ಯ ಭಾಗದಲ್ಲಿ ತೆಲಂಗಾಣದೊಂದಿಗೆ ಕರ್ನಾಟಕ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ನಂತರದಲ್ಲಿ ಕರ್ನಾಟಕದ ಜೊತೆಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ ನಂತರದ ರಾಜ್ಯ ಆಂಧ್ರ ಪ್ರದೇಶ. ಈ ಆಂಧ್ರ ಪ್ರದೇಶ ರಾಜ್ಯ ಕರ್ನಾಟಕದೊಂದಿಗೆ ಪೂರ್ವ ಭಾಗದಲ್ಲಿ ಈ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಕಾಣ್ತಾ ಇದೆಯಾ? ಇದು ಸಂಪೂರ್ಣವಾಗಿ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ 4ನೇ ರಾಜ್ಯ, ಅದೇ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ಜೊತೆಗೆ ಕರ್ನಾಟಕ ಪೂರ್ವ ಭಾಗದಲ್ಲಿ ಈ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ತಾ ಇದೆ. ಅತಿ ಹೆಚ್ಚು ಕರ್ನಾಟಕದ ಜಿಲ್ಲೆಗಳು ಆಂಧ್ರ ಪ್ರದೇಶ ರಾಜ್ಯದೊಡನೆ ಗಡಿಯನ್ನು ಹಂಚಿಕೊಳ್ತವೆ. ಹಾಗಾದ್ರೆ ಕರ್ನಾಟಕವು ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶದೊಡನೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಹಂಗಾರೆ ಆಂಧ್ರ ಪ್ರದೇಶ ಓಕೆನಾ ಕರ್ನಾಟಕದೊಂದಿಗೆ ಪೂರ್ವ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ನಂತರದಲ್ಲಿ ನಾನು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಆಂಧ್ರ ಪ್ರದೇಶದ ಹಂಚಿಕೆ ಇಲ್ಲ. ಆಲ್ರೆಡಿ ನಮಗೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ತೆಲಂಗಾಣ ಆಲ್ರೆಡಿ ಹಂಚಿಕೊಳ್ತಾ ಇದೆ, ಗೋವಾ ಆಲ್ರೆಡಿ ಹಂಚಿಕೊಳ್ತಾ ಇದೆ, ಕೇರಳ ಮತ್ತು ಗುಜರಾತ್ ಈ 2ರಲ್ಲಿ ಯಾವ ಆಪ್ಷನ್ ಬರುತ್ತೆ, ಇನ್ನು ಉಳಿದ 2 ರಾಜ್ಯಗಳನ್ನು ನೋಡಿದ್ರೆ ನಮಗೆ ಈಸಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ನಂತರದಲ್ಲಿ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ ನಂತರದ ರಾಜ್ಯ ತಮಿಳುನಾಡು. ಈ ಭಾಗದಲ್ಲಿ ತಮಿಳುನಾಡು ರಾಜ್ಯ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಇದು ಸಂಪೂರ್ಣವಾಗಿ ತಮಿಳುನಾಡು ರಾಜ್ಯ. ಹಾಗಾದರೆ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ 5ನೇ ರಾಜ್ಯ ತಮಿಳುನಾಡು. ಈ ತಮಿಳುನಾಡು ಕರ್ನಾಟಕದೊಂದಿಗೆ ಆಗ್ನೇಯ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಆಗ್ನೇಯ ಭಾಗದಲ್ಲಿ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ ರಾಜ್ಯ ತಮಿಳುನಾಡು. ಕೊನೆಯದಾಗಿ ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ ರಾಜ್ಯ ಕೇರಳ. ಕೇರಳ ರಾಜ್ಯ ಕರ್ನಾಟಕದೊಂದಿಗೆ ನೈಋತ್ಯ ಭಾಗದಲ್ಲಿ ಗಡಿಯನ್ನ ಹಂಚಿಕೊಳ್ಳುತ್ತಿದೆ. ಕರ್ನಾಟಕದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತಿರುವ 6ನೇ ರಾಜ್ಯ ಕೇರಳ. ಹಾಗಾದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ನಲ್ಲಿ ಕರ್ನಾಟಕ ಕೇರಳ ರಾಜ್ಯದೊಂದಿಗೂ ಕೂಡ ಏನ್ ಮಾಡ್ತಾ ಇದೆ,
ಗಡಿಯನ್ನ ಹಂಚಿಕೊಳ್ತಾ ಇದೆ. ಹಾಗಾದ್ರೆ ಕರ್ನಾಟಕ ಗಡಿಯನ್ನ ಹಂಚಿಕೊಳ್ಳದೇ ಇರುವ ರಾಜ್ಯ ಅದು ಗುಜರಾತ್. ಓಕೆನಾ? ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಕರ್ನಾಟಕ ತೆಲಂಗಾಣದೊಂದಿಗೂ ಗಡಿಯನ್ನು ಹಂಚಿಕೊಳ್ತಾ ಇದೆ, ಗೋವಾದೊಂದಿಗೂ ಗಡಿಯನ್ನು ಹಂಚಿಕೊಳ್ತಾ ಇದೆ, ಕೇರಳದೊಂದಿಗೂ ಗಡಿಯನ್ನ ಹಂಚಿಕೊಳ್ತಾ ಇದೆ. ಆದರೆ ಗುಜರಾತ್ ರಾಜ್ಯದೊಂದಿಗೆ ಕರ್ನಾಟಕ ಗಡಿಯನ್ನ ಹಂಚಿಕೊಳ್ಳುತ್ತಿಲ್ಲ. ಓಕೆನಾ? ಇನ್ನೊಂದ್ಸಾರಿ ಇದಕ್ಕೆ ಸಂಬಂಧಪಟ್ಟಂತೆ ರಿವಿಷನ್ ಮಾಡೋಣ. ಇದಕ್ಕೆ ಕರ್ನಾಟಕದ ಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಲೈವ್ ತರಗತಿಯಲ್ಲಿ ಉಳಿದ ಇನ್ಫಾರ್ಮೇಶನ್ಸ್ ಅನ್ನ ನೋಡೋಣಂತ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಕರ್ನಾಟಕ ಗೋವಾದೊಂದಿಗೆ ವಾಯವ್ಯ ಭಾಗದಲ್ಲಿ ಗಡಿಯನ್ನು ಹಂಚಿಕೊಂಡ್ರೆ, ಮಹಾರಾಷ್ಟ್ರದೊಡನೆ ಉತ್ತರ ಭಾಗದಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತದೆ, ತೆಲಂಗಾಣದೊಂದಿಗೆ ಈಶಾನ್ಯ ಭಾಗದಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತದೆ, ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶದೊಡನೆ ಗಡಿಯನ್ನು ಹಂಚಿಕೊಳ್ಳುತ್ತಿದೆ, ಆಗ್ನೇಯ ಭಾಗದಲ್ಲಿ ತಮಿಳುನಾಡು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತಿದೆ, ನೈಋತ್ಯದಲ್ಲಿ ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತಿದೆ. ಇಲ್ಲಿ ಯಾವ ರಾಜ್ಯದೊಡನೆ ಕರ್ನಾಟಕ ಗಡಿಯನ್ನು ಹಂಚಿಕೊಂಡಿಲ್ಲ ಅಂದ್ರೆ ಅದು ಗುಜರಾತ್ ರಾಜ್ಯದೊಡನೆ ಕರ್ನಾಟಕ ಗಡಿಯನ್ನ ಹಂಚಿಕೊಳ್ಳುವುದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡ್ರಲ್ಲಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಎಲ್ಲವೂ ಕರ್ನಾಟಕದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಇದಾವ. ಓಕೆನಾ? ಸ್ವಲ್ಪ ನಿಧಾನಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಬರ್ರಿ. ಓಕೆ, ಇಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಮಾಹಿತಿ ಇದು. ಏನಪ್ಪ ಅಂದ್ರೆ ಪ್ರಶ್ನೆ ಹೀಗಿದೆ. ಏನದು ಪ್ರಶ್ನೆ? ಯಾವ 2 ಜಿಲ್ಲೆಗಳಲ್ಲಿ ಹುಲಿಕಲ್ ಘಾಟ್ ವಿಸ್ತರಿಸಿದೆ? ಪ್ರಶ್ನೆ ಇನ್ನೊಂದ್ಸರಿ ಓದ್ತೇನೆ. ಯಾವ 2 ಜಿಲ್ಲೆಗಳಲ್ಲಿ ಹುಲಿಕಲ್ ಘಾಟ್ ವಿಸ್ತರಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು ಶಿವಮೊಗ್ಗ ಮತ್ತು ಉಡುಪಿ. ಆಪ್ಷನ್ ಎ ಶಿವಮೊಗ್ಗ ಮತ್ತು ಉಡುಪಿ ಅಂತ ಇದೆ. ಆಪ್ಷನ್ ಎ ಶಿವಮೊಗ್ಗ ಮತ್ತು ಉಡುಪಿ ಅಂತ ಇದೆ. ಆಪ್ಷನ್ ಬಿ ಉಡುಪಿ ಮತ್ತು ಕಾರವಾರ. ಆಪ್ಷನ್ ಬಿ ಉಡುಪಿ ಮತ್ತು ಕಾರವಾರ ಇದೆ. ನಂತರದಲ್ಲಿ ಆಪ್ಷನ್ ಸಿ ಶಿವಮೊಗ್ಗ ಮತ್ತು ಕಾರವಾರ ಅಂತ ಇದೆ. ಶಿವಮೊಗ್ಗ ಮತ್ತು ಕಾರವಾರ ಅಂತ ಇದೆ. ಆಪ್ಷನ್ ಡಿ ಚಿಕ್ಕಮಗಳೂರು ಮತ್ತು ಉಡುಪಿ ಅಂತ ಇದೆ. ನೋಡಲಿ, ಕ್ಲೀನ್ ಅಬ್ಸರ್ವ್ ಮಾಡಲಿ. ಯಾವ 2 ಜಿಲ್ಲೆಗಳಲ್ಲಿ ಹುಲಿಕಲ್ ಘಾಟ್ ವಿಸ್ತರಿಸಿದೆ ಅಂತ ಇದೆ ಪ್ರಶ್ನೆ. ಹಾಗಾದ್ರೆ ಇಲ್ಲಿ ಈ ಕರ್ನಾಟಕದಲ್ಲಿ ಮೈದಾನ ಮತ್ತು ಕರಾವಳಿಗಳ ನಡುವೆ ಸಂಪರ್ಕವನ್ನ ಕಲ್ಪಿಸಿಕೊಡುವುದೇ ಇಲ್ಲಿ ಬರ್ತಕ್ಕಂಥ ಮಧ್ಯದ ಘಟ್ಟ ಪ್ರದೇಶಗಳು. ಇವು ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಅಥವಾ ನದಿಗಳಿಂದ ಅವಕನ್ನ ಸವೆತಕ್ಕೀಡಾದ ತಗ್ಗಾದ ಕಣಿವೆಗಳು. ಈ ಕಣಿವೆಗಳೇ ಮೈದಾನ ಮತ್ತು ತಗ್ಗಾದ ಕರಾವಳಿಗಳ ನಡುವೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೇವೆ. ಈ ರೀತಿಯಾಗಿ ಕರ್ನಾಟಕದ ಫಿಸಿಕಲ್ ಡಿವಿಷನ್ ಹಂಚಿಕೆಯಾಗಿದೆ. ಕರ್ನಾಟಕದ ಪ್ರಾಕೃತಿಕ ಭೂವಿಭಾಗ ಈ ರೀತಿಯಾಗಿ ಹಂಚಿಕೆ ಆಗ್ತಾ ಇದೆ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಓವರಾಲ್ ಆಗಿ ದಕ್ಷಿಣ ಭಾರತ. ಇದು ದಕ್ಷಿಣ ಭಾರತ. ಇಲ್ಲಿ ಈ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಭೂಪ್ರದೇಶದ ಹಂಚಿಕೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಇದು ಕರ್ನಾಟಕ. ಕರ್ನಾಟಕದ ಭೂಪ್ರದೇಶದ ಹಂಚಿಕೆ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ನೋಡಲಿ, ಘಟ್ಟ ಮಾರ್ಗಗಳು ಹೇಗಿದೆಯಪ್ಪ ಅಂತಂದ್ರೆ ಇಲ್ಲಿ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಾಗಿ ಈ ಘಟ್ಟ ಮಾರ್ಗಗಳ ಹಂಚಿಕೆ ಕಂಡು ಬರುತ್ತೆ. ಇದು ಗುಜರಾತಿಂದ ಹಿಡ್ಕೊಂಡು ಗುಜರಾತಿಂದ ಪ್ರಾರಂಭ ಆಗಿ ಅಪ್ ಟು ತಮಿಳುನಾಡಿನ ಕನ್ಯಾಕುಮಾರಿ ತನಕ ಪಶ್ಚಿಮ ಘಟ್ಟಗಳ ಸಾಲು ಓಕೆನಾ 6 ರಾಜ್ಯಗಳ ಮೇಲೆ ಹಾದು ಹೋಗ್ತಾ ಇದೆ.
ಇದು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳು. ಇವುಗಳನ್ನು ಪಶ್ಚಿಮ ಘಟ್ಟಗಳು ಅಂತ ಕರಿತೇವೆ. ಇವು ಭಾಳ ಇಂಪಾರ್ಟೆಂಟು. ಓಕೆನಾ, ಮುಂದೆ ಪರೀಕ್ಷೆಯಲ್ಲಿ ಇವುಗಳ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ. ಪಶ್ಚಿಮ ಘಟ್ಟಗಳು. ಹಾಗಾದರೆ ಈ ಪಶ್ಚಿಮ ಘಟ್ಟಗಳ ಹಂಚಿಕೆ ನೋಡಲಿ, ಉತ್ತರದಲ್ಲಿ ತಪತಿ ನದಿಯ ಸಾತ್ಮಲಾ ಬೆಟ್ಟಗಳಿಂದ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ತಪತಿ ನದಿ ಟಕಾಟಕ ಅಂತ ಹರಿದು ಓಕೆನಾ ಗಲ್ಪಾಪ ಕಂಬಾತ್ ಕಡೆ ಬಂದು ಅರಬ್ಬಿ ಸಮುದ್ರವನ್ನು ಸೇರಿ ಅಂತ್ಯಗೊಳ್ತಾ ಇದೆ. ಇಲ್ಲಿ ಗುಜರಾತಿಗೆ ಸಂಬಂಧಪಡ್ತಕ್ಕಂಥ ವಲಯದಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಸಾತ್ಮಲಾ ಬೆಟ್ಟಗಳು ಗುಜರಾತ್ನ ಈ ವಲಯದವರೆಗೂ ನಮಗೇನಾಗ್ತಾ ಇದೆ, ಕಂಡು ಬರ್ತಾ ಇದೆ. ಎಲ್ಲ ಸಾತ್ಮಲಾ ಎನ್ನುವಂಥ ಬೆಟ್ಟಗಳು ಓಕೆನಾ. ಇವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಿಂದ ಹಿಡಿದು ಅಪ್ ಟು ಗುಜರಾತ್ ತನಕ ಹಂಚಿಕೆಯಾಗಿದ್ದಾವೆ. ಇದರ ದಕ್ಷಿಣದಲ್ಲೇ ನಮಗೆ ಪಶ್ಚಿಮ ಘಟ್ಟಗಳು ಪ್ರಾರಂಭ ಆಗ್ತಾ ಇದ್ದವು. ಇಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು, ಉತ್ತರದಲ್ಲಿ ಪಶ್ಚಿಮ ಘಟ್ಟಗಳ ಹಂಚಿಕೆ ಗುಜರಾತ್ ರಾಜ್ಯದಿಂದ ಪ್ರಾರಂಭ ಆಗ್ತಾ ಇದೆ. ಗುಜರಾತ್ ರಾಜ್ಯದಿಂದ ಪ್ರಾರಂಭ ಆಗಿ ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿವರೆಗೆ ಈ ಬೆಟ್ಟಗಳ ಹಂಚಿಕೆ ನಮಗೆ ಕಂಡು ಬರುತ್ತೆ. ಇಲ್ಲಿ ಈ ಪಶ್ಚಿಮ ಘಟ್ಟಗಳ ಕೆಳಗಡೆ ತಗ್ಗಾದ ಕರಾವಳಿ ಇದೆ. ಹೆಚ್ಚು ಕಡಿಮೆ ಪಶ್ಚಿಮ ಘಟ್ಟಗಳಿಂದ 900ರಿಂದ 1500 ಮೀಟರ್ ಅಷ್ಟು ಡೆಪ್ತ್ ಅಲ್ಲಿ ಬರ್ತಕ್ಕಂಥದ್ದು. ಇದರ ಮೇಲ್ಭಾಗದಲ್ಲಿ ಈ ಭಾಗದಲ್ಲಿ ನಮಗೆ ಮೈದಾನ ಪ್ರದೇಶದ ಹಂಚಿಕೆ ಇದೆ. ಇದು ಸಂಪೂರ್ಣವಾಗಿ ಮೈದಾನ, ಸಮತಟ್ಟಾಗಿರ್ತಕ್ಕಂಥ ಭೂಮಿ ಅಥವಾ ಮೈದಾನ ಪ್ರದೇಶ. ಇದು ಮೈದಾನ ಪ್ರದೇಶ. ಇಲ್ಲಿ ಕೆಳಗಡೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಮೈದಾನ ಪ್ರದೇಶ, ಪಶ್ಚಿಮ ಘಟ್ಟಗಳ ತಳಭಾಗದಲ್ಲಿ ಅಥವಾ ಪಶ್ಚಿಮ ಭಾಗದಲ್ಲಿ ಕರಾವಳಿ ಮೈದಾನದ ಹಂಚಿಕೆ ಇದೆ. ಇದು ಕರಾವಳಿಯ ಹಂಚಿಕೆ ಓಕೆನಾ. ಇಲ್ಲಿ ಬರ್ತಕ್ಕಂಥ ಕರಾವಳಿ ಮತ್ತು ಮೈದಾನಗಳ ನಡುವೆ ಬೆಟ್ಟಗಳ ಸಾಲು ಉದ್ದಕ್ಕೂ ಗುಜರಾತಿಂದ ಹಿಡಿದು ಅಪ್ ಟು ಎಲ್ಲಿ ತನಕ, ಕನ್ಯಾಕುಮಾರಿ ತನಕ ಹಂಚಿಕೆಯಾಗಿದೆ. ಆದರೆ ಕರ್ನಾಟಕದಲ್ಲಿ ಉತ್ತರದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿಂದ ಪ್ರಾರಂಭ ಆಗಿ ಈ ಬೆಟ್ಟಗಳ ಸಾಲು ದಕ್ಷಿಣದಲ್ಲಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳ ತನಕ 650 ಕಿಲೋಮೀಟರ್ ಉದ್ದವಾಗಿ ಹಂಚಿಕೆ ಆಗಿದೆ. ಅದರಲ್ಲಿ ಏನು ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಬೆಟ್ಟಗಳ ಸಾಲು ದಕ್ಷಿಣದಲ್ಲಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳ ತನಕ ಏನು ಎಕ್ಸ್ಟೆಂಡ್ ಆಗಿದೆಯಲ್ಲ, ಆ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಈ ಬೆಟ್ಟಗಳ ಸಾಲಲ್ಲೇ ನಮಗೆ ಹುಲಿಕಲ್ ಘಾಟ್ ಕೂಡ ಹಂಚಿಕೆಯಾಗಿದೆ. ಬರೀ ಹುಲಿಕಲ್ ಘಾಟ್ ಮಾತ್ರ ಇಲ್ಲಿ ಹಂಚಿಕೆಯಾಗಿಲ್ಲ, ಇನ್ನು ಹಲವಾರು ಘಟ್ಟ ಪ್ರದೇಶಗಳು ಹಂಚಿಕೆಯಾಗಿದ್ದಾವೆ. ಮೊದಲಿಗೆ ಈ ಹುಲಿಕಲ್ ಘಾಟ್ಗೆ ಸಂಬಂಧಪಟ್ಟಂತೆ ನಾನು ಇನ್ಫಾರ್ಮೇಶನ್ ನೋಡ್ತೀನಿ. ಇಲ್ಲಿ ಹುಲಿಕಲ್ ಘಾಟ್ ಯಾವ ಎರಡು ಪ್ರದೇಶಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ ಅಂದ್ರೆ, ಇಲ್ಲಿ ಬರ್ತಕ್ಕಂಥ ಪೂರ್ವದಲ್ಲಿ ಬರ್ತಕ್ಕಂಥ ಶಿವಮೊಗ್ಗ, ಈ ಭಾಗದಲ್ಲಿ ಶಿವಮೊಗ್ಗ ಬರುತ್ತೆ, ಇಲ್ಲಿ ಶಿವಮೊಗ್ಗ ಬರುತ್ತೆ. ಈ ಶಿವಮೊಗ್ಗದಿಂದ ನಮಗೆ ಹುಲಿಕಲ್ ಘಾಟ್ ಕರಾವಳಿಯ ಭಾಗವಾಗಿರ್ತಕ್ಕಂಥ ಕುಂದಾಪುರದ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಕುಂದಾಪುರ ಮತ್ತು ಶಿವಮೊಗ್ಗ ಈ ಎರಡೂ ಪ್ರದೇಶಗಳ ಮಧ್ಯೆ ಹುಲಿಕಲ್ ಘಾಟ್ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಪ್ರಶ್ನೆ ಏನು ಕೇಳಿದಾನೋ, ಯಾವ ಎರಡು ಜಿಲ್ಲೆಗಳಲ್ಲಿ ಹುಲಿಕಲ್ ಘಾಟ್ ವಿಸ್ತರಿಸಿದೆ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆ ಪತ್ರಿಕೆಯನ್ನು 2023 ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದು. ಹಾಗಾದ್ರೆ ಕುಂದಾಪುರ ನಮಗೆ ಉಡುಪಿ ಜಿಲ್ಲೆಗೆ ಸಂಬಂಧಪಡುವಂತ ಒಂದು ಪ್ರದೇಶ. ಉಡುಪಿ ಜಿಲ್ಲೆ, ಕುಂದಾಪುರ ಉಡುಪಿ ಜಿಲ್ಲೆಗೆ ಸಂಬಂಧಪಡುವ ಪ್ರದೇಶ. ಆಲ್ರೆಡಿ ಶಿವಮೊಗ್ಗ ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರದ ಮಧ್ಯೆ ಅಂದ್ರೆ ಇಲ್ಲಿ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಇಲ್ಲಿ ಆಪ್ಷನ್ನು ಎ ಹೀಗಿದೆ, ಶಿವಮೊಗ್ಗ ಮತ್ತು ಉಡುಪಿ ಫಸ್ಟ್ ಆಪ್ಷನ್ದಲ್ಲೇ ಇದೆ. ಮೊದಲ ಆಪ್ಷನ್ ರೈಟು ಓಕೆನಾ. ಶಿವಮೊಗ್ಗ ಮತ್ತು ಉಡುಪಿಗಳ ಮಧ್ಯೆ, ಉಡುಪಿ ಜಿಲ್ಲೆಗಳ ಮಧ್ಯೆ ಹುಲಿಕಲ್ ಘಾಟ್ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿದೆ. ಹಾಗಾದ್ರೆ ಕೆಳಗಡೆ ಇನ್ನೂ 3 ಆಪ್ಷನ್ಸ್ ಇದಾವೆ. ಉಡುಪಿ ಮತ್ತು ಕಾರವಾರ ಅಂತ ಇದೆ. ಕಾರವಾರ ಓಕೆನಾ,
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ. ಓಕೆ, ಜಿಲ್ಲೆಯೆಲ್ಲ ಲಕ್ಷ್ಯ ಇರಲಿ. ನಂತರದಲ್ಲಿ ಆಪ್ಷನ್ ಸಿ ಇದೆ, ಶಿವಮೊಗ್ಗ ಮತ್ತು ಕಾರವಾರ ಬರಂಗಿಲ್ಲ. ಯಾಕ? ಶಿವಮೊಗ್ಗ ಮತ್ತು ಕುಂದಾಪುರ ಅಂದ್ರೆ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ಮಧ್ಯೆ ಹುಲಿಕಲ್ ಘಾಟ್ ಸಂಪರ್ಕವನ್ನು ಆಲ್ರೆಡಿ ಕಲ್ಪಿಸಿಕೊಡ್ತಾ ಇದೆ. ನಂತರದಲ್ಲಿ ಆಪ್ಷನ್ ಡಿ ಇದೆ, ಚಿಕ್ಕಮಗಳೂರು ಮತ್ತು ಉಡುಪಿ ಅಂತ ಇದೆ. ಬರೀ ಈ ಒಂದೇ ಘಾಟು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾಗಿಲ್ಲ. ಇನ್ನು ಹಲವಾರು ಘಟ್ಟ ಪ್ರದೇಶಗಳು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾಗಿದ್ದಾವೆ. ಹಾಗಾದ್ರೆ ಯಾವ ಯಾವ ಘಟ್ಟಗಳು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾಗಿದ್ದಾವು ನೋಡ್ತಾ ಹೋಗೋಣ. ಸ್ವಲ್ಪ ಈ ಘಟ್ಟ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಅಲ್ಲಿ ಹೆಚ್ಚು ಪ್ರಶ್ನೆಗಳು ಬರ್ತವೆ. ಹಾಗಾದ್ರೆ ಕರ್ನಾಟಕದ ಓಕೆನಾ ಈ ಪಶ್ಚಿಮ ಘಟ್ಟಗಳಲ್ಲಿ ಯಾವ ಯಾವ ಘಟ್ಟ ಮಾರ್ಗಗಳು ಯಾವ ಯಾವ ಸ್ಥಳಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡೋಣ. ಹಾಗಾದ್ರೆ ನೋಡಲಿ, ಒಂದನೇದು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಘಟ್ಟ ಮಾರ್ಗಗಳ ಪೈಕಿ ಒಂದನೇ ಘಟ್ಟ ಪ್ರದೇಶ ದೇವಿಮನೆ ಘಾಟ್. ದೇವಿಮನೆ ಘಾಟ್ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕಾರವಾರ ಮತ್ತು ಕುಮಟಾಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುವ ಘಟ್ಟ ಪ್ರದೇಶ. ದೇವಿಮನೆ ಘಾಟ್ ಯಾವ ಎರಡು ಪ್ರದೇಶಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ? ಇದು ಶಿರಸಿ ಮತ್ತು ಕುಮಟಾಗಳ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿಕೊಡುವ ಘಟ್ಟ ಪ್ರದೇಶ ದೇವಿಮನೆ ಘಾಟ್. ಒಂದು ಕರ್ನಾಟಕದ ಘಟ್ಟ ಪ್ರದೇಶಗಳ ಪೈಕಿ ಪ್ರಮುಖವಾದ ಒಂದು ಘಟ್ಟ ಪ್ರದೇಶ ದೇವಿಮನೆ ಘಾಟ್ ಗೊತ್ತಾಯಿತು. ದೇವಿಮನೆ ಘಾಟ್ ನಂತರದಲ್ಲಿ ಇನ್ನು ಕೆಳಗಡೆ ಬಂದ ಹಾಗೆ ನಮಗೆ ಸಿಗುವಂತಹ ಘಟ್ಟ ಪ್ರದೇಶವೇ ಹುಲಿಕಲ್ ಘಾಟ್. ಹಾಗಾದ್ರೆ ಹುಲಿಕಲ್ ಘಾಟ್ ಆಲ್ರೆಡಿ ನಾವು ಈಗ ಹಿಂದಿನ ಸ್ಲೈಡಲ್ಲಿ ನೋಡಿದ್ದೇವೆ. ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರದ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತಿದೆ. ಹಾಗಾದ್ರೆ ಓಕೆನಾ, ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರ, ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರದ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿಕೊಡುವ ಘಟ್ಟ ಪ್ರದೇಶ ಹುಲಿಕಲ್ ಘಾಟ್. ಹುಲಿಕಲ್ ಘಾಟ್ ನಂತರದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕರಾವಳಿ ಮತ್ತು ಮೈದಾನದ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ನಂತರದ ಅತಿ ಹೆಚ್ಚು ಪ್ರಶ್ನೆಯನ್ನ ಕೇಳಿರ್ತಕ್ಕಂಥ ಘಟ್ಟ ಪ್ರದೇಶ ಅದೇ ಆಗುಂಬೆ ಘಾಟ್. ಅತಿ ಹೆಚ್ಚು ಬಾರಿ ಪ್ರಶ್ನೆಯಾಗಿದೆ. ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರ್ರಿ. ಈ ಘಟ್ಟ ಪ್ರದೇಶಗಳ ಮೇಲೆ ಪ್ರಶ್ನೆ ಪತ್ರಿಕೆ ಇಲ್ದಿರೋದು ಯಾವುದೂ ಇಲ್ಲ. ಆಲ್ಮೋಸ್ಟ್ 90% ಅಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಕರ್ನಾಟಕದ ಘಟ್ಟ ಪ್ರದೇಶಗಳ ಮೇಲೆ ಪ್ರಶ್ನೆಯನ್ನ ಕೇಳೇ ಇದಾನು. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟು ಓಕೆನಾ ಘಟ್ಟ ಪ್ರದೇಶಗಳು. ಕರ್ನಾಟಕದ ಘಟ್ಟ ಪ್ರದೇಶಗಳು ಬಹಳ ಇಂಪಾರ್ಟೆಂಟು, ಲಕ್ಷ್ಯ ಇರಲಿ ಓಕೆನಾ. ನಂತರದಲ್ಲಿ ಕರ್ನಾಟಕದ ಓಕೆನಾ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ನಂತರದ ಘಟ್ಟ ಪ್ರದೇಶ ನಾವು ಓಕೆನಾ ಆಗುಂಬೆ ಘಾಟ್ ಅಂದ್ವಿ. ಹಾಗಾದ್ರೆ ಈ ಆಗುಂಬೆ ಘಾಟ್ ಇದು ಶಿವಮೊಗ್ಗ ಜಿಲ್ಲೆಯಿಂದ ಹಿಡಿದು ಅಪ್ ಟು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರೆಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಮೊದಲಿಗೆ ಈ ಆಗುಂಬೆ ತೀರ್ಥಹಳ್ಳಿ ತಾಲೂಕಿಗೆ ಸಂಬಂಧಪಡೋದು. ಈಗ ಆಗುಂಬೆ ಹೊಸನಗರ ತಾಲೂಕಿಗೆ ಸಂಬಂಧಪಡ್ತಾ ಇದೆ. ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಿಂದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶವೇ ಆಗುಂಬೆ ಘಾಟ್. ಆಗುಂಬೆ ಘಾಟ್ ಯಾವ ಎರಡು ಪ್ರದೇಶಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ? ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು. ಕ್ಲಿಯರಾ? ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ, ಎಲ್ಲ ಅಪ್ಡೇಟ್ ಆಗಬೇಕು. ಕ್ಲಿಯರ್? ಮೊದಲಿಗೆ ಆಗುಂಬೆಯ ಪ್ರದೇಶ ತೀರ್ಥಹಳ್ಳಿ ತಾಲೂಕಿಗೆ ಸಂಬಂಧಪಡೋದು.
ಇತ್ತೀಚೆಗೇನಾಗಿದೆ, ಈ ಪ್ರದೇಶವನ್ನ ಹೊಸನಗರ ತಾಲೂಕಿಗೆ ಓಕೆನಾ ಸೇರ್ಪಡೆ ಮಾಡಿದಾರೋ. ಓಕೆನಾ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಓಕೆನಾ ಹೊಸನಗರ ತಾಲೂಕಿನಿಂದ ಓಕೆನಾ ಎಲ್ಲಿಗೆ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕುಗಳ ಮಧ್ಯೆ ಆಗುಂಬೆ ಘಾಟ್ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿದೆ. ನಂತರದಲ್ಲಿ ಇದಾದ ಮೇಲೆ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂತೆ ಆಪ್ಷನ್ದಲ್ಲಿ ಮೆನ್ಷನ್ ಇತ್ತು ನೋಡಲಿ. ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಒಂದು ಘಟ್ಟ ಪ್ರದೇಶ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಅದನ್ನೇ ನಾವು ಚಾರ್ಮುಡಿ ಘಾಟ್ ಅಂತ ಕರಿತೇವೆ. ಚಾರ್ಮುಡಿ ಘಾಟ್ ಇದು ಈ ಪ್ರದೇಶಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ, ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ ಚಾರ್ಮುಡಿ ಘಾಟ್. ಇದು ಕೂಡ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಒಂದು ಘಟ್ಟ ಮಾರ್ಗ. ಇದರ ನಂತರದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ನಂತರದ ಘಟ್ಟ ಪ್ರದೇಶ ಓಕೆನಾ, ಅದು ಶಿರಡಿ ಘಾಟ್. ಇತ್ತೀಚೆಗೆ ಶಿರಡಿ ಘಾಟ್ ಫುಲ್ಲಿ ನ್ಯೂಸಲ್ಲಿರ್ತಕ್ಕಂಥ ಘಾಟು. ಯಾಕೆ ನ್ಯೂಸಲ್ಲಿದೆ ಅಂದ್ರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರದ ವತಿಯಿಂದ ಶಿರಡಿ ಘಾಟಲ್ಲಿ ಅಂಡರ್ಗ್ರೌಂಡ್ ಟನಲ್ ಕೊರೆದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಹಾಗಾಗಿ ಇದರ ಟನಲನ್ನು ಕೊರೆಯಲಿಕ್ಕೆ ಓಕೆನಾ ಕೇಂದ್ರ ಸರ್ಕಾರ ತನಗೆ ಬೇಕಾಗಿರ್ತಕ್ಕಂಥ ರೂಪರೇಷೆಗಳನ್ನು ಹಾಕ್ಕೊಂಡು ಆಲ್ರೆಡಿ ವರ್ಕನ್ನು ಪ್ರಾರಂಭಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪರಿಸರ ತಜ್ಞರು ಮತ್ತು ಪರಿಸರವಾದಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ಈ ಶಿರಡಿ ಘಾಟ್ ನ್ಯೂಸಲ್ಲಿದೆ. ಅದು ಅಲ್ಲದೆ ಶಿರಡಿ ಘಾಟ್ ಪ್ರತಿ ಬಾರಿ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಫುಲ್ಲಿ ನ್ಯೂಸಲ್ಲಿರುತ್ತೆ. ಯಾಕೆ ನ್ಯೂಸಲ್ಲಿರುತ್ತೆ ಅಂತಂದರೆ, ಪ್ರತಿ ಬಾರಿ ಮಳೆಗಾಲದಲ್ಲಿ ಶಿರಡಿ ಘಾಟಲ್ಲಿ ಗುಡ್ಡ ಕುಸಿತಗಳು ಕಂಡು ಬರ್ತವೆ. ಓಕೆನಾ, ಓವರಾಲ್ ಆಗಿ ಶಿರಡಿ ಘಾಟ್ ಯಾವಾಗಲೂ ನ್ಯೂಸಲ್ಲಿರುತ್ತೆ. ಸ್ವಲ್ಪ ನೋಡ್ತಾ ಬರ್ರಿ. ಶಿರಡಿ ಘಾಟ್ ಇದು ಶಿರಡಿ ಘಾಟ್ ಹಾಸನ, ನಂತರದಲ್ಲಿ ಸಕಲೇಶ್ಪುರ ಮತ್ತು ಮಂಗಳೂರುಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ ಯಾವುದು? ಶಿರಡಿ ಘಾಟ್, ಹಾಸನ್, ಸಕಲೇಶ್ಪುರ ಮತ್ತು ಮಂಗಳೂರುಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ. ಇದರ ನಂತರದಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ನಂತರದ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ನೊಂದು ಘಟ್ಟ ಪ್ರದೇಶ, ಅದೇ ಯಾವುದಪ್ಪ ಅಂತಂದ್ರೆ ಬಿಸಿಲೆ ಘಾಟ್. ಈ ಬಿಸಿಲೆ ಘಾಟ್ ಯಾವ ಎರಡು ಪ್ರದೇಶಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಿದೆ ಅಂದ್ರೆ, ಇದು ಕುಕ್ಕೆ ಸುಬ್ರಹ್ಮಣ್ಯ ಓಕೆನಾ ಮತ್ತು ಈ ಸಕಲೇಶ್ಪುರಗಳ ಮಧ್ಯೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ ಬಿಸಿಲೆ ಘಾಟ್. ಇತ್ತೀಚೆಗೆ ಬಿಸಿಲೆ ಘಾಟ್ ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅಂದ್ರೆ, ಬಿಸಿಲೆ ಘಾಟಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆನೆ ಕಾರಿಡಾರ್ ಯೋಜನೆಯನ್ನ ಇತ್ತೀಚೆಗೆ ಪ್ರಾರಂಭಿಸಿದೆ. ಹಾಗಾಗಿ ಬಿಸಿಲೆ ಘಾಟ್ ಕೂಡ ನ್ಯೂಸಲ್ಲಿರ್ತಕ್ಕಂಥದ್ದು. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ರಿ. ಇದರ ನಂತರದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ BMTC ಬಸ್ ಕಂಡಕ್ಟರಲ್ಲಿ, ನಂತರದ 2023ರಲ್ಲಿ ನಡೆದಿರ್ತಕ್ಕಂಥ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಹೊಸ ಘಟ್ಟ ಪ್ರದೇಶವನ್ನು ಹೆಚ್ಚಿನದಾಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಓಕೆನಾ, ಸಂಪಾಜೆ ಘಾಟ್ ಓಕೆನಾ, ಇದು ದಕ್ಷಿಣ ಕನ್ನಡ ಮತ್ತು ಓಕೆನಾ ಮೈಸೂರುಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದನ. ಅದಲ್ಲದೆ ಇಲ್ಲಿ ಬೈಂದೂರು ಮತ್ತು ಸಿರೂರುಗಳ ಮಧ್ಯೆ ಕೊಲ್ಲೂರು ಘಾಟ್ ನಮಗೇನು ಮಾಡ್ತಾ ಇದೆ, ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಕೊಲ್ಲೂರು ಘಾಟನ್ನು ಹೆಚ್ಚು ಪ್ರಶ್ನೆ ಕೇಳ್ತಾ ಇದ್ದಾನೆ.
ಕೊಲ್ಲೂರು ಘಾಟ್, ಕೊಲ್ಲೂರು ಘಾಟ್. ಕೊಲ್ಲೂರು ಘಾಟ್ ಇದು ಶಿರೂರು ಮತ್ತು ಬೈಂದೂರುಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ. ಶಿರೂರು ಮತ್ತು ಬೈಂದೂರು, ಶಿರೂರು ಮತ್ತು ಬೈಂದೂರುಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ ಕೊಲ್ಲೂರು ಘಾಟ್. ಇತ್ತೀಚೆಗೆ ಪ್ರಶ್ನೆ ಕೇಳಿದಾನೋ ಕೊಲ್ಲೂರು ಘಾಟ್, ಇದು ಕೂಡ ನ್ಯೂಸ್ ಅಲ್ಲಿದೆ. ಇತ್ತೀಚೆಗೆ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದಾವೆ ಕೊಲ್ಲೂರು ಘಾಟ್ಗೆ ಸಂಬಂಧಪಟ್ಟಂತೆ. ನಂತರದಲ್ಲಿ ಇಲ್ಲಿ ಬರ್ತಕ್ಕಂಥ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಇನ್ನೊಂದು ಪ್ರಮುಖವಾದ ಘಟ್ಟ ಪ್ರದೇಶ ಸಿಗುತ್ತೆ, ಅದೇ ಸಂಪಾಜೆ ಘಾಟ್. ಸಂಪಾಜೆ ಘಾಟ್. ಈ ಸಂಪಾಜೆ ಘಾಟ್ ಇದು ಮೈಸೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಹೆಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ. ಯಾವ ಯಾವ ಪ್ರದೇಶಗಳ ಮಧ್ಯೆ? ಮೈಸೂರು. ಸದ್ಯಕ್ಕೆ ಮೈಸೂರು ನ್ಯೂಸಲ್ಲಿದೆ, ಯಾಕಪ್ಪ ಅಂದ್ರೆ ದಸರಾ ನಡೀತಾ ಇದೆ, ಕ್ಲಿಯರಾ? ಮೈಸೂರು ಮತ್ತು ಓಕೆನಾ ದಕ್ಷಿಣ ಕನ್ನಡ ಜಿಲ್ಲೆಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತಿರುವ ಘಟ್ಟ ಪ್ರದೇಶ ಸಂಪಾಜೆ ಘಾಟ್. ಇದಾದ ಮೇಲೆ ಈ ಪಣಜಿ ಮತ್ತು ಗೋವಾಗಳ ಮಧ್ಯೆ ಒಂದು ಘಟ್ಟ ಪ್ರದೇಶ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಆ ಪಣಜಿ ಮತ್ತು ಬೆಳಗಾವಿಗಳ ಮಧ್ಯೆ ಒಂದು ಘಟ್ಟ ಪ್ರದೇಶ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಹಾಗಾದ್ರೆ ಪಣಜಿ ಮತ್ತು ಈ ಬೆಳಗಾವಿಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುವ ಆ ಘಟ್ಟ ಮಾರ್ಗವನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲ ಇನ್ಫಾರ್ಮೇಷನನ್ನು ನಾನೇ ಕೊಟ್ಟರೆ ನೀವು ವರ್ಕ್ ಮಾಡಬೇಕು, ಕ್ಲಿಯರಾ? ಹಾಗಾಗಿ ಕರ್ನಾಟಕದ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ನೊಂದು ಘಾಟ್ ಇದೆ, ಇದು ಬೆಳಗಾವಿ ಮತ್ತು ಪಣಜಿಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಬೆಳಗಾವಿ ಮತ್ತು ಗೋವಾದ ಪಣಜಿಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡುವ ಘಟ್ಟ ಪ್ರದೇಶ ಯಾವುದು? ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಾವು ತಿಳಿಸ್ಕೊಡ್ಬೇಕು, ಓಕೆನಾ? ಇದು ನಿಮಗೆ ಬಿಟ್ಟಿದ್ದೇನೆ, ಓಕೆನಾ? ಬೆಳಗಾವಿ ಮತ್ತು ಪಣಜಿಗಳ ಮಧ್ಯೆ ಡ್ಯಾಶ್ ಘಾಟು ಸಂಪರ್ಕವನ್ನು ಕಲ್ಪಿಸಿಕೊಡುತ್ತೆ. ಅದರ ಮುಂದೆ ನೋಡೋಣಂತ, ಓಕೆ? ಲೈವ್ ತರಗತಿಯಲ್ಲಿ ಓಕೆ ನೀವು ಸದ್ಯಕ್ಕೆ ಕೆಳಗಡೆ ಕಮೆಂಟ್ಸ್ ಮಾಡ್ರಿ, ಓಕೆ? ಅದಾದ ಮೇಲೆ ಈ ಸದ್ಯಕ್ಕೆ ಈ ಇಷ್ಟು ಘಾಟ್ಗಳನ್ನು ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾನೆ. ಇವು ಪರೀಕ್ಷಾ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟು. ಇನ್ನೊಂದ್ಸರಿ ರಿಪಿಟೇಷನ್ ಮಾಡ್ತೀನಿ. ದೇವಿ ಮನೆ ಘಾಟ್ ಇದು ಶಿರಸಿ ಮತ್ತು ಕುಮಟಾಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಹುಲಿಕಲ್ ಘಾಟ್ ಇದು ಶಿವಮೊಗ್ಗ ಮತ್ತು ಉಡುಪಿಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಅದು ಉಡುಪಿ ಜಿಲ್ಲೆಯ ಕುಂದಾಪುರದ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಆಗುಂಬೆ ಘಾಟ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕು ಮತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕುಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಶಿರಡಿ ಘಾಟ್ ಹಾಸನ, ಸಕಲೇಶ್ಪುರ ಮತ್ತು ಮಂಗಳೂರುಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಬಿಸಿಲೆ ಘಾಟ್ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಸಕಲೇಶ್ಪುರಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಕೊಲ್ಲೂರು ಘಾಟ್ ಸಿರೂರು ಮತ್ತು ಬೈಂದೂರುಗಳ ಮಧ್ಯೆ ಸಂಪರ್ಕ ಕಲ್ಪಿಸಿಕೊಡ್ತಾ ಇದೆ. ಸಂಪಾಜೆ ಘಾಟ್ ಮೈಸೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಮಧ್ಯೆ ಸಂಪರ್ಕವನ್ನ ಕಲ್ಪಿಸಿಕೊಡ್ತಾ ಇದೆ. ಹಾಗಾದ್ರೆ ಇಲ್ಲಿ ಓಕೆನಾ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಓಕೆನಾ ಆನ್ಸರ್ ಸಿಕ್ತು ಅಂತ ಅನ್ಕೊಳ್ತೇನೆ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಹುಲಿಕಲ್ ಘಾಟ್ ಯಾವ 2 ಜಿಲ್ಲೆಗಳಲ್ಲಿ ವಿಸ್ತರಿಸಿದೆ ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಇಲ್ಲಿ ನೋಡಲಿ, ಹುಲಿಕಲ್ ಘಾಟ್ ನಾವು ಸದ್ಯಕ್ಕೆ ನೋಡಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಹುಲಿಕಲ್ ಘಾಟ್ ಇದು ಓಕೆನಾ ಹುಲಿಕಲ್ ಘಾಟ್ ಇದು ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರದ ಮಧ್ಯೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ಮಧ್ಯೆ ಹುಲಿಕಲ್ ಘಾಟ್ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆನ್ಸರ್ ಮತ್ತು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವಿವರಣೆ ಸಾಕಾಗಿದೆ ಅಂದ್ಕೊಳ್ತಾನೆ. ಉಳಿದ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು
ನಾವು ನಂತರದಲ್ಲಿ ನಡೆಸ್ತಕ್ಕಂಥ ಈ ಲೈವ್ ತರಗತಿಯಲ್ಲಿ ನೋಡ್ತಾ ಬರೋಣ. ಇದಕ್ಕೆ ಸಂಬಂಧಪಟ್ಟಂತೆ 2 ರಿಂದ 3 ತಾಸು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ಡ್ ಆಗಿ ಯಾವ್ಯಾವ ಟೈಪಲ್ಲಿ ಯಾವ್ಯಾವ ಪ್ಯಾಟರ್ನ್ದಲ್ಲಿ ಪ್ರಶ್ನೆಗಳು ಬರ್ತಾವ, ಏನೇನು ಪಶ್ಚಿಮ ಘಟ್ಟಗಳಲ್ಲಿ ಸದ್ಯಕ್ಕೆ ಕರೆಂಟ್ ಅಫೇರ್ಸ್ ಇದೆ ಅದೆಲ್ಲವನ್ನ ನೆಕ್ಸ್ಟ್ ನಾಳೆ ಲೈವ್ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಂತರದಲ್ಲಿ ಇದಾದ ಮೇಲೆ ನಂತರದಲ್ಲಿ ನೆಕ್ಸ್ಟು ಬರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿ ಪ್ರಶ್ನೆ ಹಂಚಿಕೆಯಾಗಿದೆ. ಪ್ರಶ್ನೆ ಹೇಗಿದೆ ನೋಡಲಿ, ಇತ್ತೀಚೆಗೆ ನಡೆಸ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ 1 ವರ್ಡ್ ಪ್ರಶ್ನೆಗಳು ಬರ್ತಾ ಇಲ್ಲ. ಇನ್ನು PC ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು UPSC ಪ್ರಶ್ನೆ ಪತ್ರಿಕೆಯ ತನಕ ಪ್ರಶ್ನೆಗಳು ಹೆಚ್ಚಿನದಾಗಿ ಹೇಳಿಕೆ ರೂಪದಲ್ಲಿ ಬರ್ತಾ ಇದ್ದಾವೆ. ಮೊನ್ನೆ ನಡೆದಿರ್ತಕ್ಕಂಥ 402 ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ KS ಪ್ರಿಲಿಮ್ಸ್ಗಿಂತ ಹೆಚ್ಚು ಟಪ್ಪಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ಏನು ಅನ್ಕೊಂಡಿದ್ವಿ, ಸಬ್ ಇನ್ಸ್ಪೆಕ್ಟ್ರು, ಈ ಪೊಲೀಸ್ ಕಾನ್ಸ್ಟೇಬಲ್ಲು, FDA ಅಂದ್ರೆ 1 ಲೈನ್ ಆನ್ಸರ್ ಇರುತ್ತೆ ಅನ್ಕೊಂಡಿದ್ವಿ. ಈಗ ಹಾಗಲ್ಲ, ಪೇಜ್ ಗಂಟ್ಲೆ ಕ್ವಶನ್ ಇರುತ್ತೆ. ಬರೀ ಹೇಳಿಕೆ ರೂಪದಲ್ಲಿ ಒಂದೇ ಕ್ವಶನ್ದಲ್ಲಿ ನಾನಾ ಕಾನ್ಸೆಪ್ಟನ್ನು ಇನ್ವಾಲ್ವ್ ಮಾಡಿರ್ತಾರೆ. ಹಾಗಾಗಿ 1 ವರ್ಡ್ ಓದೋದನ್ನು ದಯವಿಟ್ಟು ಬೇಡ್ರಿ. ಓಕೆನಾ, ಮುಂದೆ ಈ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿ ಓಕೆನಾ ಯೂಟ್ಯೂಬ್ ಚಾನಲ್ ವತಿಯಿಂದ ಹೇಗೆ ಓಕೆನಾ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆಗಳು ಬರ್ತವೆ, ಹೇಗೆ ಕಾನ್ಸೆಪ್ಟುವಲಿ ಪ್ರತಿ ಟಾಪಿಕನ್ನು ನಾವು ಓದಬೇಕು ಅನ್ನೋದನ್ನು ನಾವು ಮುಂದೆ ಹೇಳ್ತಾ ಬರ್ತೀವಿ. ಅದನ್ನು ಫಾಲೋ ಮಾಡ್ತಾ ಬರ್ರಿ. ಓಕೆ, ದಯವಿಟ್ಟು ಈ ಪ್ರಶ್ನೆಯನ್ನು ಓದೋಣ. ಈ ಕೆಳಗಿನ ಹೇಳಿಕೆ ಪರಿಗಣಿಸಿ ಅಂತ ಇದೆ. ನೋಡಲಿ, ಅವನು ಡೈರೆಕ್ಟಾಗಿ ಒಟ್ಟ ಕೊಟ್ಟಿಲ್ಲ, ಅವನು 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಕಾವೇರಿ ನದಿ ಕೊಟ್ಟಿದ್ದಾರೆ, ಕೃಷ್ಣಾ ನದಿ ಕೊಟ್ಟಿದ್ದಾರೆ, ನರ್ಮದಾ ನದಿ ಕೊಟ್ಟಿದ್ದಾರೆ, ಗೋದಾವರಿ ನದಿ ಕೊಟ್ಟಿದ್ದಾರೆ. ಈ ನದಿಗಳ ಪೈಕಿ ಈ 4 ಕೊಟ್ಟಿರ್ತಕ್ಕಂಥ 4 ನದಿಗಳ ಪೈಕಿ ಮೇಲೆ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ನು ಯಾವ ನದಿಗೆ ಸಂಬಂಧಪಡುತ್ತೆ ಪ್ರಶ್ನೆ ಇದೆ. ಆಪ್ಷನ್ ಎ ಹೇಗಿದೆ, ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ ಅಂತ ಇದೆ. ಕೊಟ್ಟಿರ್ತಕ್ಕಂಥ 4 ನದಿಗಳ ಪೈಕಿ ಕ್ಲಿಯರಾ? ಆಪ್ಷನ್ ಹೇಗಿದೆ, ಎ ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ ಅಂತ ಇದೆ. ಆಪ್ಷನ್ ಎ. ಆಪ್ಷನ್ ಬಿ 2ನೇ ಹೇಳಿಕೆ ಹೇಗಿದೆ, ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ ಅಂತ ಇದೆ. ಏನಿದೆ ಆಪ್ಷನ್ 2, ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ ಅಂತ ಇದೆ. ಐ ಥಿಂಕ್ ಸೆಕೆಂಡ್ ಆಪ್ಷನ್ ನೋಡಿದ ತಕ್ಷಣ ನಮಗೆ ಕೊಟ್ಟಿರ್ತಕ್ಕಂಥ 4 ನದಿಗಳಲ್ಲಿ ಯಾವ ನದಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಅನ್ನೋದು ಸ್ವಲ್ಪ ಕ್ಲೂ ಸಿಗುತ್ತೆ ನಮಗೆ. 3ನೇ ಆಪ್ಷನ್ ನೋಡಿದಾಗ ನಮಗೆ ಇನ್ನೂ ಕ್ಲೂ ಸಿಗುತ್ತಾ ಈ ನದಿಗೆ ಸಂಬಂಧಪಟ್ಟಂತೆ. ಭೀಮ, ಘಟಪ್ರಭ ಮತ್ತು ಮಲಪ್ರಭ ಇದರ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಸಿ. ಹಾಗಾದರೆ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಯಾವ ನದಿಗೆ ಅಂತ ಇದೆ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಕಾವೇರಿ ನದಿಯ ಉಗಮ ಸ್ಥಾನ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳ ಸಾಲಲ್ಲಿ ಬರುವ ತಲಕಾವೇರಿ. ಹಾಗಾದ್ರೆ ಮಹಾಬಲೇಶ್ವರದಲ್ಲಿ ಉಗಮಗೊಳ್ಳುತ್ತಂತ ಇದೆ. ಕೊಡಗು ಜಿಲ್ಲೆಯ ತಲಕಾವೇರಿ ಯಾವ ನದಿಯ ಉಗಮ ಸ್ಥಾನ? ಇದು ಕಾವೇರಿ ನದಿಯ ಉಗಮ ಸ್ಥಾನ. ಹಾಗಾದ್ರೆ ಮಹಾಬಲೇಶ್ವರ ಇದೆ, ಅಂದ್ರೆ ಕಾವೇರಿ ನದಿಗೆ ಇದು ಸಂಬಂಧಪಡಂಗಿಲ್ಲ, ಒಂದು ಹೇಳಿಕೆ ಸಂಬಂಧಪಡಂಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇದು ಕಾವೇರಿ ನದಿಗೆ ಸಂಬಂಧಪಡುವ ಇನ್ಫಾರ್ಮೇಶನ್ ಅಲ್ಲ. ನೆಕ್ಸ್ಟ್ ಆಪ್ಷನ್ 2 ಇದೆ, ಕೃಷ್ಣ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೇನೆ ನಾನು. ನೆಕ್ಸ್ಟ್ ನರ್ಮದಾ ಇದೆ. ಇಲ್ಲಿ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಬರಲಿ. ಇದು ಭಾರತದ ಭೂಪಟಗಳ ಪೈಕಿ ಈ 4 ನದಿಗಳು ಎಲ್ಲಿ ಉಗಮಗೊಳ್ತಾ ಬರೀ ಒಂದು ಆಪ್ಷನ್ಸ್ ಒಂದು ಹಿಂಟ್ ಸಿಕ್ಕರೆ ಸಾಕು, ನಾವು ಅದನ್ನು ನುಂಗಿ ನೀರು ಕುಡಿಬಿಡ್ಬೋದು. ನೋಡಲಿ, ಈ ರೀತಿಯಾಗಿ ಭಾರತದ ಭೂಪಟದ ಹಂಚಿಕೆ ಕಂಡು ಬರ್ತಾ ಇದೆ. ಭಾರತದ ಭೂಪಟದಲ್ಲಿ ನರ್ಮದಾ ನದಿಯ ಉಗಮ ಸ್ಥಾನ
ಇತ್ತೀಚೆಗೆ ರೀಸೆಂಟ್ ನ್ಯೂಸಲ್ಲಿರ್ತಕ್ಕಂಥದ್ದು ನರ್ಮದಾ ನದಿ ಯಾವಾಗಲೂ ನ್ಯೂಸ್ ಇರುತ್ತಾ. ಸೌತ್ ಇಂಡಿಯಾದಲ್ಲೇ ಅತಿ ಹೆಚ್ಚು ವಿವಾದಾತ್ಮಕವಾದ ನದಿ ನರ್ಮದಾ. ಮೊನ್ನೆ ಪ್ರಶ್ನೆ ಕೇಳಿದ್ದಾರೆ ನರ್ಮದಾ ನದಿಗೆ ಸಂಬಂಧಪಟ್ಟಂತೆ. ನರ್ಮದಾ ನದಿಯ ಉಗಮ ಸ್ಥಾನ ಮೈಕಲಾ ಶ್ರೇಣಿಗಳು. ಐ ಥಿಂಕ್ ಹೆಸರು ಓಕೆನಾ ಬಹಳ ಫೇವರೇಬಲ್, ಹೆಚ್ಚು ಅವಾಗ ಪ್ರಶ್ನೆ ಆಗುತ್ತೆ. ಈ ಮೈಕಲಾ ಶ್ರೇಣಿಗಳಲ್ಲಿ ಅಮರಕಂಟಕ್ ಎನ್ನುವಂಥ ಬೆಟ್ಟಗಳ ಸಾಲ ಬರುತ್ತೆ. ಮೈಕಲಾ ಶ್ರೇಣಿಗಳಲ್ಲಿ 3 ನದಿಗಳು ಉಗಮಗೊಳ್ತವೆ. ಒಂದು ಮೈಕಲಾ ಶ್ರೇಣಿಯ ಉತ್ತರ ಭಾಗದಲ್ಲಿ ಉಗಮಗೊಳ್ಳುವಂತಹ ಗಂಗಾ ನದಿಯ ಉಪನದಿ ಸೋನ್ ನದಿ ಉಗಮಗೊಳ್ಳುತ್ತಾ ಮೈಕಲಾ ಶ್ರೇಣಿಗಳಲ್ಲಿ. ಮೈಕಲಾ ಶ್ರೇಣಿಗಳ ಆಗ್ನೇಯ ಭಾಗದಲ್ಲಿ ಮಹಾನದಿ ಉಗಮಗೊಳ್ಳುತ್ತೆ. ಮಹಾನದಿ ಮೈಕಲಾ ಶ್ರೇಣಿಯ ಛತ್ತೀಸ್ಗಢದಲ್ಲಿ ಉಗಮಗೊಂಡು ಒಡಿಶಾದ ಕಟಕ್ ಬಳಿ ಬಂದು ಬಂಗಾಳ ಕೊಲ್ಲಿನ ಸೇರ್ತಾ ಇದೆ. ನಂತರದಲ್ಲಿ ನರ್ಮದಾ ನದಿ ಓಕೆನಾ ಮಧ್ಯಪ್ರದೇಶದ ಮೈಕಲಾ ಶ್ರೇಣಿಗಳು ಕಾಣ್ತಾ ಇದಾವಲ್ಲ, ಇವೆಲ್ಲ ಮೈಕಲಾ ಶ್ರೇಣಿಗಳು. ಈ ಮೈಕಲಾ ಶ್ರೇಣಿಗಳಲ್ಲಿ ಬರ್ತಕ್ಕಂಥ ಅಮರಕಂಟಕ್ ಎನ್ನುವ ಬೆಟ್ಟಗಳ ಸಾಲಲ್ಲಿ ನಮಗೆ ನರ್ಮದಾ ನದಿ ಉಗಮಗೊಂಡು ಈ ರೀತಿ ಮಧ್ಯಪ್ರದೇಶ ಮತ್ತು ಈ ಗುಜರಾತ್ ರಾಜ್ಯಗಳ ಮೂಲಕ ಹರಿದು ಗುಜರಾತಲ್ಲಿ ಬಂದು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇದೆ. ಹಾಗಾದ್ರೆ ಈ ನರ್ಮದಾ ನದಿಯ ಉಗಮ ಸ್ಥಾನ ಓಕೆನಾ ಮೈಕಲಾ ಶ್ರೇಣಿಯ ಅಮರಕಂಟಕ್. ಮೈಕಲಾ ಶ್ರೇಣಿಯ ಅಮರಕಂಟಕ್ ಇದು ನರ್ಮದಾ ನದಿಯ ಉಗಮ ಸ್ಥಾನ. ಹಾಗಾದ್ರೆ ಮಹಾಬಲೇಶ್ವರಗೂ ನರ್ಮದಾ ನದಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಬರಲ್ಲ. ಇದು ಮೈಕಲಾ ಶ್ರೇಣಿಯ ಅಮರಕಂಟಕ್ ಬೆಟ್ಟಗಳ ಸಾಲಲ್ಲಿ ಹುಟ್ಟುತ್ತೆ. ಅಮರಕಂಟಕ್ ಬೆಟ್ಟಗಳ ಸಾಲಲ್ಲಿ ಹುಟ್ಟುತ್ತೆ. ನಂತರದಲ್ಲಿ ಗೋದಾವರಿ ನದಿ ಇದೆ. ಗೋದಾವರಿ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ತ್ರಯಂಬಕೇಶ್ವರ. ಇದು ಗೋದಾವರಿ ನದಿಯ ಉಗಮ ಸ್ಥಾನ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದಲ್ಲಿ ಉಗಮಗೊಳ್ಳುವ ಗೋದಾವರಿ ಓಕೆನಾ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳ ಮೂಲಕ ಹರಿದು ಆಂಧ್ರ ಪ್ರದೇಶದ ಕಾಕಿನಾಡಿನ ಬಳಿ ಬಂಗಾಳ ಕೊಲ್ಲಿನ ಸೇರಿ ಅಂತ್ಯಗೊಳ್ಳುತ್ತೆ. ಇದು ಗೋದಾವರಿ. ಹಾಗಾದ್ರೆ ಗೋದಾವರಿ ನದಿನೂ ಕೂಡ ಮಹಾಬಲೇಶ್ವರದಲ್ಲಿ ಉಗಮಗೊಳ್ತಾ ಇಲ್ಲ, ಇದು ತ್ರಯಂಬಕೇಶ್ವರದಲ್ಲಿ ಉಗಮಗೊಳ್ತಾ ಇದೆ. ತ್ರಯಂಬಕೇಶ್ವರದಲ್ಲಿ ಉಗಮಗೊಳ್ತಾ ಇದೆ. ಯಾಕೆ ನಾನು ಆಪ್ಷನ್ 2 ಹಿಂಟನ್ನಾಗಿ ತಗೊಂಡೆ ಅಂತಂದ್ರೆ ನಮಗಿಲ್ಲಿ ಮೇನ್ ಆಗಿ ಆಪ್ಷನ್ಸ್ ಡಿಲಿಷನ್ ಮಾಡೋ ಓಕೆನಾ ಸೆನ್ಸ್ ಗೊತ್ತಾಗಬೇಕು. ಎಲ್ಲವೂ ಕೊಟ್ಟಿರ್ತಕ್ಕಂಥ ಎಲ್ಲ ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡು ಕೆಲವು ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಕ್ಕೆ ಬರೋದಿಲ್ಲ. ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಬಳಸ್ಕೊಂಡು 4 ಆಪ್ಷನ್ಸನ್ನು ನಾವು ಡಿಲಿಷನ್ ಮಾಡ್ತಾ ಬರಬೇಕು. ಈಗ ಗೊತ್ತಾಯ್ತು ನಮಗೆ ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿ, ಮಹಾಬಲೇಶ್ವರ ಅಲ್ಲ, ಹಂಗಾರೆ ಕಾವೇರಿ ಬರೋದಿಲ್ಲ. ನರ್ಮದಾ ನದಿಯ ಉಗಮ ಸ್ಥಾನ ಮಧ್ಯಪ್ರದೇಶದ ಮೈಕಲಾ ಶ್ರೇಣಿಯ ಅಮರಕಂಟಕ್. ಹಾಗಾಗಿ ನರ್ಮದಾ ನದಿನೂ ಕೂಡ ಸಂಬಂಧಪಡಂಗಿಲ್ಲ ಈ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳಿಗೆ. ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ತ್ರಯಂಬಕೇಶ್ವರ. ಹಾಗೆ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಓಕೆನಾ ಗೋದಾವರಿಗೆ ಸಂಬಂಧಪಡ್ತಾ ಇಲ್ಲ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಏನಕ್ಕೆ ಸಂಬಂಧಪಡ್ತಾ ಇದಾವಂದ್ರೆ ಅವು ಸಂಪೂರ್ಣವಾಗಿ ಕೃಷ್ಣಾ ನದಿಗೆ ಸಂಬಂಧಪಡ್ತಕ್ಕಂಥವು. ಏನಕ್ಕೆ? ಕೃಷ್ಣಾ ನದಿಗೆ ಸಂಬಂಧ ಪಡ್ತಾ ಇದ್ದವು. ಕೃಷ್ಣಾ ನದಿಗೆ ಸಂಬಂಧಪಡ್ತವೆ. ಹೇಗೆ ಸಂಬಂಧಪಡ್ತಾವೆ ನೋಡ್ತಾ ಬರಲಿ. ಓಕೆನಾ ಈ ರೀತಿಯಾಗಿ ಕೃಷ್ಣಾ ನದಿ ಇದೆ. ಈ ರೀತಿಯಾಗಿ ದಕ್ಷಿಣ ಭಾರತ. ಇದು ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಓಕೆನಾ ಒಂದು ಭಾಗವಾಗಿರ್ತಕ್ಕಂಥ ಈ ಮಹಾಬಲೇಶ್ವರ ಎಂಬ ಓಕೆನಾ ಪ್ರದೇಶದಲ್ಲಿ ಕೃಷ್ಣಾ ನದಿ ಜನ್ಮ ತಾಳುತ್ತೆ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳ ಪೈಕಿ ಆಪ್ಷನ್ ಬಿ ಏನು ಹೇಳ್ತಾ ಇದೆ? ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ ಅಂತ ಇದೆ. ಹಾಗಾದರೆ ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬರುವ ಮಹಾಬಲೇಶ್ವರ್. ಇದು ಕೃಷ್ಣಾ ನದಿಯ ಉಗಮ ಸ್ಥಾನ. ಓಕೆ, ಅಲ್ಲಿ ಉಗಮಗೊಳ್ಳುವಂತಹ ಕೃಷ್ಣಾ ನದಿ
ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಈ 4 ರಾಜ್ಯಗಳ ಮೂಲಕ ಹರಿತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ನದಿ ನಮ್ಮ ಕೃಷ್ಣ. ಇಲ್ಲಿ ಮಹಾಬಲೇಶ್ವರದಲ್ಲಿ ಉಗಮಗೊಂಡು ಈ ರೀತಿಯಾಗಿ ಹರಿದು ಕರ್ನಾಟಕವನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವೇಶ ಮಾಡಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಮೂಲಕ ಹರಿದು ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕದಿಂದ ಅಂತ್ಯಗೊಳ್ಳುವ ನದಿ ಕೃಷ್ಣ. ರಾಯಚೂರು ಜಿಲ್ಲೆಯಲ್ಲಿ ಅಂತ್ಯಗೊಂಡು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳ ಮೂಲಕ ಹರಿದು ಕೊನೆಯದಾಗಿ ಆಂಧ್ರ ಪ್ರದೇಶದ ಹಂಸಲಾದೇವಿ ಎಂಬ ಪ್ರದೇಶದಲ್ಲಿ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡ್ತಾ ಬಂಗಾಳ ಕೊಲ್ಲಿಯನ್ನ ಸೇರಿ ಕೃಷ್ಣಾ ನದಿ ಅಂತ್ಯಗೊಳ್ತಾ ಇದೆ. ಇದು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್. ಹೇಗೆ ಅಂದ್ರೆ ಕೃಷ್ಣಾ ನದಿ ಉಗಮಗೊಳ್ಳೋದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬರುವ ಮಹಾಬಲೇಶ್ವರದಲ್ಲಿ. ಇದು ಒಟ್ಟಾರೆಯಾಗಿ ಮಹಾರಾಷ್ಟ್ರದ ಮೇಲೆ ಹಾದು ಹೋಗ್ತಾ ಇದೆ. ಒಂದು ಮಹಾರಾಷ್ಟ್ರ ಮಹಾರಾಷ್ಟ್ರದ ಮೇಲೆ ಹಾದು ಹೋಗ್ತಾ ಇದೆ ಮಹಾರಾಷ್ಟ್ರ. ನಂತರದಲ್ಲಿ ಇದು ತೆಲಂಗಾಣ ರಾಜ್ಯದ ಮೇಲೆ ಹಾದು ಹೋಗ್ತಾ ಇದೆ ತೆಲಂಗಾಣ. ನಂತರದಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ಮೇಲೂ ಕೂಡ ಹಾದು ಹೋಗ್ತಾ ಇದೆ. ಹಾಗಾದ್ರೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಈ 4 ರಾಜ್ಯಗಳ ಮೇಲೆ ಹಾದು ಹೋಗ್ತಾ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಸಂಬಂಧಪಡುವ ಉಪನದಿಗಳು 3 ಇದಾವೆ. ಯಾವ್ಯಾವಪ್ಪ ಅಂತಂದ್ರೆ ಈ ಕೊಟ್ಟಿರ್ತಕ್ಕಂಥ 3ನೇ ಹೇಳಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಇನ್ಫಾರ್ಮೇಶನ್ ಇದೆ. ಭೀಮಾ ನದಿ ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಭೀಮಾಶಂಕರ ಎಂಬ ಪ್ರದೇಶದಲ್ಲಿ ಉಗಮಗೊಂಡು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಮೂಲಕ ಹರಿದು ಕೊನೆಯದಾಗಿ ರಾಯಚೂರು ಜಿಲ್ಲೆಯ ಮೆಹಬೂಬ್ ನಗರದಲ್ಲಿ ಬಂದು ಕೃಷ್ಣಾ ನದಿಯನ್ನು ಸೇರುವ ಕೃಷ್ಣಾ ನದಿಯ ಎಡದಂಡೆಯ ದೊಡ್ಡ ಉಪನದಿ ಭೀಮಾ. ಕೃಷ್ಣಾ ನದಿಯ ಎಡದಂಡೆಯ ದೊಡ್ಡ ಉಪನದಿ ಭೀಮಾ. ಹಾಗಾದ್ರೆ ಆಪ್ಷನ್ 3ಯಲ್ಲಿ ಭೀಮಾ, ಘಟಪ್ರಭಾ, ಮಲಪ್ರಭಾ ಇದರ ಉಪನದಿಯಾಗಿವೆ ಕೇಳಿದನ. ಹಾಗಾದ್ರೆ ಭೀಮಾ ಇರಬಹುದು. ನಂತರದಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬರುವ ರತ್ನಗಿರಿ ಜಿಲ್ಲೆಯಲ್ಲಿ ಉಗಮಗೊಂಡು ಕರ್ನಾಟಕವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವೇಶ ಮಾಡಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಹಿನ್ನೀರಲ್ಲಿ ಬಂದು ಕೃಷ್ಣಾ ನದಿಯನ್ನು ಸೇರುವ ಕೃಷ್ಣಾ ನದಿಯ ಮತ್ತೊಂದು ಉಪನದಿ ಅದು ಘಟಪ್ರಭಾ. ಯಾವ ನದಿ ಅದು? ಘಟಪ್ರಭಾ. ಈ ಘಟಪ್ರಭಾ ನದಿಗೆ ಸಂಬಂಧಪಟ್ಟಂತೆ ಅವಾಗಿವಾಗ ಪ್ರಶ್ನೆಗಳು ಬರ್ತಿರ್ತವೆ. ಕ್ಲಿಯರಾ? ಮುಂದೆ ನೋಡೋಣಂತ ನಾವು. ನಂತರದಲ್ಲಿ ಘಟಪ್ರಭಾದ ನಂತರದಲ್ಲಿ ಮಲಪ್ರಭಾ. ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಅಂತ್ಯಗೊಳ್ಳುವ ಕೃಷ್ಣಾ ನದಿಯ ಏಕೈಕ ಉಪನದಿ ಮಲಪ್ರಭಾ. ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಪ್ರದೇಶದಲ್ಲಿ ಉಗಮಗೊಂಡು ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಮೂಲಕ ಹರಿದು ಕೊನೆಯದಾಗಿ ವಿಜಯಪುರ ಜಿಲ್ಲೆಯ ಕೂಡಲ ಸಂಗಮ ಎಂಬಲ್ಲಿ ಬಂದು ಕೃಷ್ಣಾ ನದಿಯನ್ನು ಸೇರಿ ಅಂತ್ಯಗೊಳ್ಳುತ್ತದೆ. ಮೊನ್ನೆ ನಡೆದಿರ್ತಕ್ಕಂಥ 402 ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡಲ ಸಂಗಮ ಯಾವ 2 ನದಿಗಳ ಸಂಗಮ ಕ್ಷೇತ್ರ ಪ್ರಶ್ನೆ ಕೇಳಿದ್ದಾನೆ. ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮ ಕ್ಷೇತ್ರ ಕೂಡಲ ಸಂಗಮ. ಕ್ಲಿಯರಾ? ಹಾಗಾದ್ರೆ ಮಲಪ್ರಭಾ ನೋಡಲಿ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳನ್ನು ಗಮನಿಸಿ. ದಕ್ಷಿಣ ಭಾರತದಲ್ಲೇ ಅತಿ ಉದ್ದವಾಗಿ ಹರಿತಕ್ಕಂಥ ನದಿ ಗೋದಾವರಿ. ದಕ್ಷಿಣ ಭಾರತದಲ್ಲೇ ಅತಿ ಉದ್ದವಾಗಿ ಹರಿತಕ್ಕಂಥ ನದಿ ಗೋದಾವರಿ. ಇದರ ಒಟ್ಟು ಉದ್ದ 1465 ಕಿಲೋಮೀಟರ್ ಇದೆ. 1465 ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥ ಗೋದಾವರಿ ಇಡೀ ಸೌತ್ ಇಂಡಿಯಾದಲ್ಲೇ ಹರಿತಕ್ಕಂಥ ನದಿಗಳ ಪೈಕಿ ಅತಿ ಉದ್ದವಾಗಿರ್ತಕ್ಕಂಥ ನದಿ. ಗೋದಾವರಿ ನದಿಯ ನಂತರದಲ್ಲಿ ದಕ್ಷಿಣ ಭಾರತದಲ್ಲಿ 2ನೇ ಅತಿ ಉದ್ದವಾಗಿ ಹರಿತಕ್ಕಂಥ ನದಿ ಕೃಷ್ಣಾ. ಈ ಕೃಷ್ಣಾ ನದಿಯ ಒಟ್ಟು ಉದ್ದ 1400 ಕಿಲೋಮೀಟರ್ ಇದೆ. ಹಾಗಾದ್ರೆ ಆಪ್ಷನ್ 1 ಏನ್ ಹೇಳ್ತಾ ಇದೆ?
ಇದು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಗೋದಾವರಿ. ದಕ್ಷಿಣ ಭಾರತದ ಮುಖ್ಯವಾದ ನದಿ, ಮೊದಲ ಮುಖ್ಯವಾದ ನದಿ ಗೋದಾವರಿ, ನಂತರದಲ್ಲಿ ಕೃಷ್ಣ. ದಕ್ಷಿಣ ಭಾರತದ ಎರಡನೇ ಅತಿ ಮುಖ್ಯವಾದ ಅಥವಾ ಎರಡನೇ ಅತಿ ಉದ್ದವಾಗಿರ್ತಕ್ಕಂಥ ನದಿ. ನೆಕ್ಸ್ಟ್, ಕೃಷ್ಣಾ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದ ಮಹಾಬಲೇಶ್ವರ್. ಕೃಷ್ಣಾ ನದಿಯ ಉಪನದಿಗಳು ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಇದಕ್ಕೆ ಸರಿಯಾದ ಉತ್ತರ ಕೃಷ್ಣಾ ನದಿ. ಈ 3 ಹೇಳಿಕೆಗಳು ಯಾವ ನದಿಗೆ ಸಂಬಂಧಿಸಿದಾವಂದ್ರ ಅದು ಕೃಷ್ಣಾ ನದಿಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಶನ್. ಕ್ಲಿಯರಾ? ಇದರ ನಂತರದಲ್ಲಿ ನಾವು ಈ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ನೋಡ್ತಾ ಹೋಗೋಣ. ನಂತರದಲ್ಲಿ ಕೊನೆಯದಾಗಿ ಕ್ಲಿಯರಾ? ಇಲ್ಲಿ ನೋಡಲಿ, ಪ್ರಶ್ನೆ ಈ ರೀತಿಯಾಗಿ ಹಂಚಿಕೆಯಾಗಿದೆ. ಪ್ರಶ್ನೆ ಏನಿದೆ? ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕ ವನ್ಯಜೀವಿ ಧಾಮ ಯಾವುದು? ಪ್ರಶ್ನೆ ಇನ್ನೊಮ್ಮೆ ಓದ್ತೇನೆ. ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕ ವನ್ಯಜೀವಿ ಧಾಮ ಯಾವುದು? ಪ್ರಶ್ನೆ ಅರ್ಥ ಆಗಿದೆ? ಆಪ್ಷನ್ಸ್ ಹೀಗಿದಾವ: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಎ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಆಪ್ಷನ್ ಬಿ, ನಾಗರಹೊಳೆ ವನ್ಯಜೀವಿ ಧಾಮ ಆಪ್ಷನ್ ಸಿ, ಭದ್ರಾ ವನ್ಯಜೀವಿ ಧಾಮ ಆಪ್ಷನ್ ಡಿ. ನೋಡಲಿ, ಆಪ್ಷನ್ ಎ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ, ಓಕೆನಾ. ಆಪ್ಷನ್ ಬಿ ಹೇಳ್ತಾ ಇದೆ ಕುದುರೆಮುಖ ಅಂತ ಇದೆ. ಆಪ್ಷನ್ ಸಿ ಹೇಳ್ತಾ ಇದೆ ನಾಗರಹೊಳೆ ವನ್ಯಜೀವಿ ಧಾಮ. ಆಪ್ಷನ್ ಡಿ ಭದ್ರಾ ವನ್ಯಜೀವಿ ಧಾಮ. ಅವ್ರು ಕೊಟ್ಟಿರ್ತಕ್ಕಂಥ 4 ಹೇಳಿಕೆಗಳಲ್ಲಿ ಅಥವಾ 4 ಆಪ್ಷನ್ದಲ್ಲಿ ಯಾವ ವಲಯವನ್ನ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರಗಿಡಲಾಗಿದೆ? ಕ್ವಶನ್ ನೋಡ್ರಲ್ಲಿ, ಕರ್ನಾಟಕದಲ್ಲಿ ಸದ್ಯಕ್ಕೆ 6 ಹುಲಿ ಸಂರಕ್ಷಣಾ ತಾಣಗಳಿವೆ. ಕರ್ನಾಟಕದಲ್ಲಿ 6 ಹುಲಿ ಸಂರಕ್ಷಣಾ ತಾಣಗಳಿವೆ. ಆ 6 ಹುಲಿ ಸಂರಕ್ಷಣಾ ತಾಣಗಳು ಯಾವುವು ಗೊತ್ತಾದರೆ ನಾವೇನು ಮಾಡ್ತೇವೆ? ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳ ಪೈಕಿ ಯಾವುದು ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರಗಡೆ ಇದೆ ಗೊತ್ತಾಗುತ್ತೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಅಲ್ಲೇ ಇರಲಿ, ನೋಡೋಣ ಸ್ವಲ್ಪ. ಇದು ಕರ್ನಾಟಕ, ಇದು ಈ ರೀತಿಯಾಗಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ಯಾವ ಯಾವ ಭಾಗದಲ್ಲಿ ಹುಲಿಗಳ ಸಂತತಿ ಹೆಚ್ಚಿದೆಯೋ ಆ ವಲಯವನ್ನ ಅಥವಾ ಆ ಅರಣ್ಯ ಪ್ರದೇಶವನ್ನ ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡಿದೆ ಕರ್ನಾಟಕ ಸರ್ಕಾರ, ಓಕೆನಾ. ನೋಡ್ರಿ, ಹಾಗಾದ್ರೆ ಇಲ್ಲಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹುಲಿ ಸಂರಕ್ಷಣಾ ತಾಣಗಳು, ಓಕೆನಾ, ಯಾವ ಯಾವ ಅರಣ್ಯ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ತಾ ಹೋಗೋಣ. ನಮಗೆ ಹೆಚ್ಚಿನದಾಗಿ ಅರಣ್ಯ ಪ್ರದೇಶ ಅಂತ ಬಂದ್ರೆ ಅದಿರೋದು ಕಂಪ್ಲೀಟ್ ಆಗಿ ಪಶ್ಚಿಮ ಘಟ್ಟ ಮತ್ತು ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ. ಹಾಗಾದ್ರೆ ಈ ಪಶ್ಚಿಮ ಘಟ್ಟಗಳ ಸಾಲಿಗೆ ಹೊಂದಿಕೊಂಡಂತ ಅರಣ್ಯ ಪ್ರದೇಶ, ಓಕೆನಾ, ಅಂಶಿ ನ್ಯಾಷನಲ್ ಪಾರ್ಕ್ ಅಥವಾ ದಾಂಡೇಲಿ ಟೈಗರ್ ರಿಸರ್ವ್. ಹಾಗಾದ್ರೆ ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳ ಪೈಕಿ, ಓಕೆನಾ, ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡ ಅರಣ್ಯ ಪ್ರದೇಶವಾದ ದಾಂಡೇಲಿ ಇದು ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳ ಪೈಕಿ ಒಂದು. ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ. ದಾಂಡೇಲಿ ಹುಲಿ ಸಂರಕ್ಷಣಾ ತಾಣ. ಸಂರಕ್ಷಣಾ ತಾಣ. ಹಾಗಾದ್ರೆ ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆಯ ಅಂಶಿ ರಾಷ್ಟ್ರೀಯ ಉದ್ಯಾನವನದ ಅರಣ್ಯ ಪ್ರದೇಶದ ಒಂದು ಭಾಗವಾದ ದಾಂಡೇಲಿ ಅಥವಾ ಕಾಳಿ ರಿವರ್ ವ್ಯಾಲಿ ಇದೆಯಲ್ಲ, ಇದು ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಕರ್ನಾಟಕದಲ್ಲಿ ಒಂದು. ನೆಕ್ಸ್ಟು ಇದಾದ ನಂತರದಲ್ಲಿ ಇದೇ ಪಶ್ಚಿಮ ಘಟ್ಟಗಳ ಬೆಲ್ಟಲ್ಲಿ ನಮಗೆ
ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾದ ಓಕೆನಾ ಭದ್ರಾ ಇದೆಯಲ್ಲ, ಇದು ಟೈಗರ್ ರಿಸರ್ವ್. ಆದರೆ ಈ ಕುದುರೆಮುಖಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದಾರಂದ್ರೆ, ಈ ಜೈರಾಮ್ ರಮೇಶ್ ಅವರು ಈ ಅರಣ್ಯ ಸಚಿವರಿದ್ದಾಗ ಕುದುರೆಮುಖದಲ್ಲಿ ಯಾವುದೇ ಹುಲಿ ಆಗಲಿ, ಹುಲಿಗಳ ಸಂತತಿಗೆ ಸಂಬಂಧಪಟ್ಟ ಕುರುಹುಗಳಾಗಲಿ ನೋಡಿಲ್ಲ ಮತ್ತು ಹಂಚಿಕೆಯಾಗಿಲ್ಲ. ಹಾಗಾಗಿ ಇದನ್ನು ಹುಲಿ ಸಂರಕ್ಷಣಾ ತಾಣದಿಂದ ಹೊರಗಿಡುತ್ತೇವೆ ಅಂತಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಏನು ಕೊಟ್ಟಿರ್ತಾರಲ್ಲ ಆಪ್ಷನ್ನು, ಆ ಕೊಟ್ಟಿರ್ತಕ್ಕಂಥ ಆ 4 ಆಪ್ಷನ್ಗಳ ಪೈಕಿ ಕರ್ನಾಟಕದ ಒಕನ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರಗಿಟ್ಟಂತಹ ವನ್ಯಜೀವಿ ಧಾಮ ಅದು ಕುದುರೆಮುಖ. ಅದು ನೋಡೋಣಂತ ಆ 6 ಹುಲಿ ಸಂರಕ್ಷಣಾ ತಾಣಗಳು ಯಾವ್ಯಾವು ನೋಡೋಣ. ಕರ್ನಾಟಕದ 2ನೇ ಹುಲಿ ಸಂರಕ್ಷಣಾ ತಾಣ ಭದ್ರಾ ಹುಲಿ ಸಂರಕ್ಷಣಾ ತಾಣ. ಭದ್ರಾ ಹುಲಿ ಸಂರಕ್ಷಣಾ ತಾಣ ಓಕೆನಾ. ಭದ್ರಾ ಹುಲಿ ಸಂರಕ್ಷಣಾ ತಾಣ ಕರ್ನಾಟಕದ 2ನೇ ಟೈಗರ್ ರಿಸರ್ವ್ ಇದು. ಇದರ ನಂತರದಲ್ಲಿ ಓಕೆನಾ ಹಂಗೆ ಮುಂದೆ ಬಂದಾಗ ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ನಮಗೆ 3 ಹುಲಿ ಸಂರಕ್ಷಣಾ ತಾಣಗಳು ಕಂಡು ಬರ್ತಾ ಇದ್ದಾವೆ. ಯಾವ್ಯಾವಪ್ಪ ಅಂತಂದ್ರೆ, ಇದೇ ಮೈಸೂರು ಮತ್ತು ಕೊಡಗುಗಳಿಗೆ ಅಂಟಿಕೊಂಡಂತ ಈ ಭಾಗದಲ್ಲಿ ನಮಗೆ ಒಂದು ಹುಲಿ ಸಂರಕ್ಷಣಾ ತಾಣ ಕಂಡು ಬರ್ತಾ ಇದೆ, ನಾಗರಹೊಳೆ. ನಾಗರಹೊಳೆ ಮೈಸೂರು ಮತ್ತು ಈ ಕೊಡಗು ಜಿಲ್ಲೆಗೆ ಅಂಟಿಕೊಂಡ ಅರಣ್ಯ ಪ್ರದೇಶವಾದ ನಾಗರಹೊಳೆಯಲ್ಲಿ ಹುಲಿಗಳ ಸಂತತಿ ಹಂಚಿಕೆಯಾಗಿದೆ. ಹಾಗಾಗಿ ನಾಗರಹೊಳೆಯನ್ನು ಕೂಡ ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಒಂದು ಎಂದು ಘೋಷಣೆ ಮಾಡಲಾಗಿದೆ. ನಂತರದಲ್ಲಿ ಬಂಡೀಪುರ ಚಾಮರಾಜನಗರ ಜಿಲ್ಲೆಯಲ್ಲಿ ಓಕೆನಾ ಕಂಡುಬರ್ತಕ್ಕಂಥ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಭಾಗದಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಹುಲಿಗಳ ಹಂಚಿಕೆ ಕಂಡುಬರ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳ ಹಂಚಿಕೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತಾ ಇದೆ. ಇದು ಕರ್ನಾಟಕದ 4ನೇ ಹುಲಿ ಸಂರಕ್ಷಣಾ ತಾಣ ಬಂಡೀಪುರ. ಬಂಡೀಪುರ ಹುಲಿ ಸಂರಕ್ಷಣಾ ತಾಣ. ಈ ಬಂಡೀಪುರ ಹುಲಿ ಸಂರಕ್ಷಣಾ ತಾಣದ ನಂತರದಲ್ಲಿ ಇದಕ್ಕೆ ಹೊಂದಿಕೊಂಡೇ ಇದೇ ಚಾಮರಾಜನಗರ ಜಿಲ್ಲೆಯಲ್ಲಿ ಓಕೆನಾ ಬಿಳಿಗಿರಿ ರಂಗನ ಬೆಟ್ಟ ಓಕೆನಾ ಹುಲಿ ಸಂರಕ್ಷಣಾ ತಾಣ ಇದೆ. ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಣಾ ತಾಣ. ಬಿಳಿಗಿರಿ ರಂಗನ ಬೆಟ್ಟ. ರಂಗನ ಬೆಟ್ಟ ಕರ್ನಾಟಕದ 5ನೇ ಹುಲಿ ಸಂರಕ್ಷಣಾ ತಾಣ. ಹಂಗಾರ ಈಗ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ನಿಮಗೆ ಆನ್ಸರ್ ಆಲ್ರೆಡಿ ಈಗ ಸಿಕ್ಬಿಟ್ಟಿದೆ. ಹೇಗೆ ನೋಡಲಿ, ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳ ಪೈಕಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಕೂಡ ಒಂದು ಹೌದು ಓಕೆನಾ. ಬಂಡೀಪುರ ಇದೆಯಾ, ಬಂಡೀಪುರ ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳ ಪೈಕಿ ಒಂದು. ನಂತರದಲ್ಲಿ ನಾಗರಹೊಳೆ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಹುಲಿಗಳ ಸಂತತಿ ಇದೆ. ಹಾಗಾಗಿ ನಾಗರಹೊಳೆ ವನ್ಯಜೀವಿ ಧಾಮವನ್ನು ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಒಂದು ಅಂತ ಘೋಷಣೆ ಮಾಡಿದ್ದೇವೆ. ನಂತರದಲ್ಲಿ ಈ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮಧ್ಯಭಾಗದಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಈ ಭದ್ರಾ ರಿಸರ್ವೇರ್ ಅಲ್ಲಿ ನಮಗೇನಾಗಿದೆ, ಹುಲಿಗಳ ಹಂಚಿಕೊಂಡು ಬರ್ತಾ ಇದೆ. ಹಾಗಾಗಿ ಭದ್ರಾವನ್ನು ಕೂಡ ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಒಂದು ಅಂತ ಘೋಷಣೆ ಮಾಡಿದ್ದೇವೆ. ಹಾಗಾದ್ರೆ ಈ ಕುದುರೆಮುಖವನ್ನ ನಾವು ಹುಲಿ ಸಂರಕ್ಷಣಾ ತಾಣದಿಂದ ಹೊರಗಿಟ್ಟಿದ್ದೇವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕುದುರೆಮುಖ ಬರುತ್ತೆ ಓಕೆನಾ. ಇಲ್ಲಿ 5 ಪ್ರಶ್ನೆಗಳನ್ನು ತಗೊಂಡು ಇವತ್ತು ಈ ಕರ್ನಾಟಕದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ ಅದನ್ನು ನೋಡ್ತಾ ಬಂದ್ವಿ. ನೋಡಲಿ, ಇನ್ನು ಮುಂದಕ್ಕೆ ಡೈಲಿ ನಮ್ಮ ಚಾಣಕ್ಯ ಕರಿಯರ್ ಅಕಾಡೆಮಿ ಧಾರವಾಡ ಸಂಸ್ಥೆ ವತಿಯಿಂದ ಲೈವ್ ತರಗತಿಗಳು ಪ್ರತಿದಿನ ಬರ್ತವೆ. ಹಾಗಾಗಿ ದಯವಿಟ್ಟು ಇದರ ಸದುಪಯೋಗವನ್ನು ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳು ಪಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.